ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ನಿನ್ನೆ ದಿವಸ ಮಾಡಿದ್ವಿ ಏನಂತ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಸ್ವಲ್ಪ ನಾನು ಮೇಲ್ಮಳೆಯಿಂದ ಹೇಳ್ಕೊತ ಹೋಗ್ತೀನಿ, ನೋಡ್ಕೊತ ಹೋಗಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಈ ನೋಟ್ಸ್ ನಿಮಗೆ ಸಿಗ್ತದೆ, ಡೋಂಟ್ ವರಿ. ಈ ನೋಟ್ಸನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಪುಸ್ತಕದಲ್ಲಿ ನೀವು ಏನೇನಿದೆ ಅಂತ ನೋಡ್ಕೊತ ಹೋಗೋಣಂತೆ. ಇವತ್ತು ಮಾಡ್ತಕ್ಕಂಥ ವ್ಯಾಖ್ಯಾನಗಳು ಅಥವಾ ಹೆಡಿಂಗ್ಸ್ಗಳೇನಪ್ಪ ಅಂತಂದರೆ, ಒಂದು ನಾವು ಪರಮಾಣು ಬಗ್ಗೆ ತಿಳ್ಕೊಳ್ಳೋದು ಅಂತಂದರೆ ಕಣಗಳ ಬಗ್ಗೆ ತಿಳ್ಕೊಳ್ಳೋದು, ಅದಾದ ನಂತರ ಪರಮಾಣು ಅಣುಗಳು ಮತ್ತು ಪರಮಾಣುಗಳು ಅಂತ ಒಂದು ಪಾಠ ಇದೆಯಲ್ಲ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಡೀಟೇಲಾಗಿ ನೋಡ್ಕೊತ ಹೋಗೋಣಂತೆ. ಆ ಪರಮಾಣುಗಳ ರಚನೆ ಹೆಂಗಾಗ್ತದೆ, ಅದರೊಳಗಡೆ ಅಣುಗಳು ಹೆಂಗೆ ಉಂಟಾಗ್ತವೆ, ಅದನ್ನು ಒಂದಿಷ್ಟು ನೋಡ್ಕೊತ ಹೋಗೋಣ. ಇಷ್ಟು ಮಾಡೋಣ. ಓಕೆ, ದ್ರವ್ಯ ಅಂದ್ರೇನು ನಿಮ್ಗೆ ಗೊತ್ತಿದೆ, ಸ್ಥಳವನ್ನು ಆಕ್ರಮಿಸಿಕೊಳ್ಳುವಂತಹ ಮತ್ತು ರಾಶಿಯನ್ನು ಹೊಂದಿರತಕ್ಕಂತಹ ವಸ್ತುಗಳಿಗೆ ದ್ರವ್ಯ ಅಂತ ಕರಿತೀವಿ. ಉದಾಹರಣೆ ಗೊತ್ತಿದೆ, ಮನುಷ್ಯ, ಇವೆಲ್ಲ ದ್ರವ್ಯ ಎಲ್ಲದಂಥದ್ದು, ಬೆಳಕು ಇತ್ಯಾದಿ. ದ್ರವ್ಯಗಳ ಸ್ವರೂಪ ನಿರಂತರವಾಗಿದೆಯೋ ಅಥವಾ ಕಣಗಳ ರೀತಿಯಲ್ಲಿ ಇದೆಯೋ ಅಂತ. ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ? ಕಣಗಳಿಂದ ಮಾಡಲ್ಪಟ್ಟಿದೆ. ಉದಾಹರಣೆಗೆ ನಾನು ಒಂದು ಬಾಟಲ್ ತಗೊಂಡು, ಬಾಟಲ್ ಒಳಗಡೆ ಈ ಬಾಟಲ್ ಅಂತಕ್ಕಂಥದ್ದು ನಿರಂತರವಾಗಿದೆಯೋ ಅಥವಾ ಕಣಗಳಿಂದ ಸೇರಿ ಆಗಿದೆಯೋ? ಕಣಗಳಿಂದ ಸೇರಿ. ಇದೇ ಥರವಾಗಿ ನೀವು ಯೂಕ್ಲಿಡ್ಸ್ ಜಾಮೆಟ್ರಿ ಅಂತಕ್ಕಂತಹ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ. ಒಂದು ರೇಖೆಯನ್ನು ಹೇಳಿದ್ವಿ ಅಂತಂದರೆ, ಇದು ರೇಖೆ ನಿರಂತರವಾಗಿದೆಯೋ ಅಥವಾ ಈ ರೇಖೆ ಆಗಬೇಕು ಅಂತಂದರೆ ಏನಾದರೂ ಮೂಲ ಕಾರಣಗಳಿದಾವ? ಇದ್ದಾವೆ. ಏನಿದಾವೆ? ಬಿಂದುಗಳು ಸೇರಿಕೊಂಡಂತಾ ಹೋದಾಗ ಬಿಂದುಗಳು ಸೇರಿ ಏನಾಗ್ತವೆ? ರೇಖೆಗಳಾಗ್ತವೆ. ಅದೇ ರೀತಿ ಒಂದು ದ್ರವ್ಯ ಆಗಬೇಕು ಅಂತಂದರೆ ಈ ದ್ರವ್ಯದಲ್ಲಿ ಚಿಕ್ಕ 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 ಬಿಂದುವಿನ ಆಕಾರದ ಕಣಗಳಿವೆ. ಆದರೆ ನಿಮ್ಗೆ ಗೊತ್ತಿದೆ, ಆ ಕಣಗಳಿಗೆ ನಾವು ಆಟಮ್ ಅಂತ ಕರಿತೀವಿ, ಪರಮಾಣುಗಳು ಅಂತ ಕರಿತೀವಿ. ಕಣದಂತಕ್ಕಂಥ ಒಬ್ಬ ಮಹರ್ಷಿ ಅದನ್ನು ಮೊದಲು ಪತ್ತೆ ಹಚ್ಚಿದ್ರು. ನಂತರ ಏನಿತ್ತು? ದ್ರವ್ಯದ ಕಣಗಳು ಅತ್ಯಂತ ಸಣ್ಣ ಕಣಗಳು, ಅವು ವಿಭಜನೆ ಹೊಂದುತ್ತಾ ಅತ್ಯಂತ ಸಣ್ಣ ಸಣ್ಣ ಕಣಗಳಾಗಿ ಮಾರ್ಪಾಡು ಹೊಂದುತ್ತವೆ ಅಂತ ಹೇಳ್ತಾರೆ. ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಹೇಳಿದ್ವಿ ನಾವು. ಏನೇನು ಹೇಳಿದ್ವಿ? ದ್ರವ್ಯದ ಕಣಗಳು ಒಂದನ್ನೊಂದು ಆಕರ್ಷಿಸುತ್ತವೆ, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಜಾಗವಿದೆ, ದ್ರವ್ಯದ ಕಣಗಳು ಚಲಿಸುತ್ತಾ ಇರುತ್ತವೆ, ಚಲಿಸುತ್ತಿರುವ ದ್ರವ್ಯದ ಕಣಗಳಿಗೆ ಚಲನಶಕ್ತಿ ಇರುತ್ತದೆ. ಯಾವಾಗ ಉಷ್ಣತೆ ಹೆಚ್ಚಾಗುತ್ತದೆಯೋ ಇವುಗಳ ಚಲನಶಕ್ತಿಯು ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಇವು ದ್ರವ್ಯದ ಕಣಗಳ ಗುಣಲಕ್ಷಣಗಳು ಅಂತ ನಾವು ಹೇಳ್ತೇವೆ. ಇದೆಲ್ಲ ಆಗಿದೆ. ಅದು ಆದ ನಂತರ ಕೆಳಗಿನವುಗಳಲ್ಲಿ ಯಾವ ದ್ರವ್ಯಗಳಾಗಿವೆ, ಯಾವ ಆಗಿಲ್ಲ ಅಂದರೆ ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕ, ವಾಸನೆ, ಇವೆಲ್ಲ ಏನಿದಾವಲ್ಲ ಇಲ್ಲಿ ದ್ರವ್ಯ ಯಾವುದು, ದ್ರವ್ಯ ಯಾವುದಲ್ಲ ಅಂತ. ದ್ರವ್ಯಗಳು ಯಾವ್ಯಾವ? ಕುರ್ಚಿ ಇದೆ, ಗಾಳಿ ಇದೆ, ವಾಸನೆ ದ್ರವ್ಯ ಆಗ್ತದ? ಹೌದು, ಆಗ್ತದೆ. ವಾಸನೆ ಅಂತಕ್ಕಂಥದ್ದು ಗಾಳಿಯಲ್ಲಿ ಸುಗಂಧಭರಿತ ಪರಿಮಳವನ್ನು ಹೊಂದಿರತಕ್ಕಂತಹ ಕಣಗಳು ಬಂದು ಮೂಗಿಗೆ ಬಡಿತವೆ. ಕಣಗಳು ಬಂದು ಮೂಗಿಗೆ ಬಡಿದಾಗ ನಮಗೆ ವಾಸನೆ ಅನುಭವಕ್ಕೆ ಬರುತ್ತದೆ. ಸರಿನಾ? ವಾಸನೆ ಅಂತಕ್ಕಂಥದ್ದು ಕಣಗಳಿಂದ ಮೂಡುತ್ತದೆ ವಿನಃ ನಮ್ಮ ಮೆದುಳಲ್ಲಿ ಮೂಡೋದ್ರೆ ಡೈರೆಕ್ಟಾಗಿ. ಈಗ ಭಾವನೆಗಳು, ಕಲ್ಪನೆಗಳು, ಆಲೋಚನೆಗಳೇನಿದಾವಲ್ಲ ನಮ್ಮ ಮೆದುಳೊಳಗೆ ಮೂಡ್ತವೆ. ಇವುಗಳಿಗೇನಿಲ್ಲ, ದ್ರವ್ಯ ಆಕಾರ ಇಲ್ಲ, ಗಾತ್ರ ಇಲ್ಲ ಅಂತ ನಾವು ಹೇಳ್ಬೋದು, ಅಥವಾ ರಾಶಿ ಇಲ್ಲ ಅಂತ ನಾವು ಹೇಳ್ಬೋದು. ಸರಿನಾ? ಇಲ್ಲಿರ್ತಕ್ಕಂಥ ಕಣಗಳಿದ್ದಾವೆ ವಾಸನೆ ಒಳಗಡೆ. ಆ ಕಣಗಳು ಏನು ಹೊಂದಿದೆ ಮಕ್ಕಳೇ? ರಾಶಿಯನ್ನು ಹೊಂದಿದ್ದೇವೆ, ಸ್ಥಳವನ್ನು ಕೂಡ ಆಕ್ರಮಿಸಿಕೊಳ್ಳುತ್ತವೆ ಅಂತ ನಾವು ಹೇಳ್ತೇವೆ. ದ್ರವ್ಯಗಳು ಕುರ್ಚಿ, ಗಾಳಿ, ವಾಸನೆ, ಬಾದಾಮಿ ಕಾಯಿ ಅಂತ ಹೇಳಿದ್ವಿ, ತಂಪು ಪಾನೀಯ, ಸೌಂದರ್ಯವರ್ಧಕ, ವಾಸನೆ ಅಂತಕ್ಕಂಥದ್ದು ಕಣಗಳಿಂದಲೇ ಹುಟ್ಟುತ್ತದೆ ವಿನಃ ಬೇರೆ ಯಾವುದರಿಂದ ಹುಟ್ಟುವುದಿಲ್ಲ ಅಂತ ನಾವು ಹೇಳ್ತೀವಿ. ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ಅಂತ ಇದೆ. ಏನಿದೆ? ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆ ನಿಮಗೆ ತಿಳಿಯುವುದಿಲ್ಲ, ಏಕೆ ಅಂತ ಹೇಳ್ತಾರೆ. ಬಿಸಿ ಬಿಸಿ ಆಹಾರ ಪದಾರ್ಥ ಎಲ್ಲೋ ಒಂದು ದೂರ ಜಾಗದಲ್ಲಿ, ಬಿಸಿ ಬಿಸಿ ಬೋಂಡ, ಬಿಸಿ ಬಿಸಿ ಬಜ್ಜಿಗಳನ್ನು ಮಾಡುವಾಗ ಎಲ್ಲೋ ದೂರದಲ್ಲಿರ್ತದೆ, ಅದರ ಸ್ಮೆಲ್ ನಮ್ಗೆ ಬರ್ಕೊಡ್ತದೆ. ಎಲ್ಲೋ ಒಂದು ಕಡೆಗೆ ಬಜ್ಜಿ ಮಾಡ್ತಾ ಇದ್ದಾರೆ, ಬೋಂಡ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಸರಿನಾ? ಅದೇ ಬಜ್ಜಿ, ಅದೇ ಬೋಂಡ ಏನಾದರೂ ದೂರದಲ್ಲಿದೆ, ಆದರೆ ತಂಪಾಗಿದೆ, ತಣ್ಣಗಿದೆ ಅಂತಂದರೆ ಅದರಿಂದ ವಾಸನೆ ಹೊರಡುವುದಿಲ್ಲ. ಯಾಕೆ ಅಂತಂದರೆ ಬಿಸಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತದೆ.
ಉಷ್ಣತೆ ಹೆಚ್ಚಾದಂತೆ ಕಣಗಳ ಚಲನೆಯೂ ಕೂಡ ಹೆಚ್ಚುತ್ತದೆ. ಏಕೆಂದರೆ ಉಷ್ಣತೆ ಹೆಚ್ಚಾದಂತೆ ಚಲನ ಶಕ್ತಿಯೂ ಕೂಡ ಹೆಚ್ಚುತ್ತದೆ. ಹಾಗಾಗಿ ಬಿಸಿ ಆಹಾರ ಪದಾರ್ಥಗಳ ಮೂಲಕ ಹೊರಡುವಂತಹ ವಾಸನೆ ನಮಗೆ ಬೇಗನೆ ಬಂದು ತಲುಪುತ್ತದೆ ವಿನಃ ತಂಪಾದ ಆಹಾರ ಪದಾರ್ಥಗಳಿಂದ ಅಲ್ಲ. ಅದನ್ನೇ ಬಿಡಿದರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿಯೂ ಹೆಚ್ಚುತ್ತದೆ. ಆದ್ದರಿಂದ ಬಿಸಿ ಆಹಾರದ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಸೇರಿ ಆಹಾರದ ವಾಸನೆಯು ದೂರದಿಂದಲೇ ನಮಗೆ ತಿಳಿದು ಬಿಡುತ್ತದೆ. ಯಾಕಂದರೆ ಅದರಲ್ಲಿ ಏನು ಜಾಸ್ತಿ ಆಯಿತು? ಉಷ್ಣತೆ ಜಾಸ್ತಿ. ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ? ದ್ರವ್ಯದ ಯಾವ ಲಕ್ಷಣ ತೋರಿಸ್ತದೆ? ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗವಿದೆ ಅಂತ ನಮಗೆ ಗೊತ್ತಾಗ್ತದೆ. ಈ ಖಾಲಿ ಜಾಗದಿಂದಲೇ ಕೂಡ ನಾವೇನು ಮಾಡ್ತೀವಿ? ಆ ಒಂದು ಕಣಗಳನ್ನು ದೂರ ಮಾಡ್ಕೊತ ಹೋಗ್ತೀವಿ, ನಾವು ಚಲಿಸ್ಕೊತ ಹೋಗ್ತೀವಿ. ಒಂದೇದು, ದ್ರವ್ಯದ ಕಣಗಳು ಒಂದೊಂದು ಆಕರ್ಷಿಸುತ್ತಾ ಇರುತ್ತವೆ. ಆ ಆಕರ್ಷಣ ಬಲಕ್ಕಿಂತ ಹೆಚ್ಚಿನ ಬಲವನ್ನು ಈಜುಗಾರ ತನ್ನ ಕೈಯಿಂದ ಹಾಕ್ತಾನೆ. ಹಾಗಾಗಿ ಈ ಆಕರ್ಷಣ ಬಲ ಏನಾಗ್ತದೆ? ದೂರ ಆಗ್ತಾ ಹೋಗ್ತದೆ ಅಂತ ನಾವು ಹೇಳ್ತೀವಿ. ತೊಂದರೆ ಓಕೆ. ಮುಂದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತಿದೆ ಉತ್ತರ. ಮತ್ತು ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗವಿದೆ, ಅದು ಕೂಡ ಉತ್ತರ ಇಲ್ಲ. ದ್ರವ್ಯದ ಕಣಗಳ ಮತ್ತೆ ಯಾರು ನೆಟ್ವರ್ಕ್? ನಮ್ದ ನೆಟ್ವರ್ಕ್ ಸ್ಲೋ ಐತೆ ಇವತ್ತಿನ. ಮತ್ತೊಂದು ಪ್ರಾಬ್ಲಮ್ ಮತ್ತು ಹೊಸದು ಈ ಕರೆಕ್ಟ್ ಇದೆ. ಮತ್ತು ವಯಸ್ಸು ಬೇಕಾಗ್ತದೆ. ಎಲ್ಲ ಕರೆಕ್ಟ್ ಇರ್ತೈತಿ. ಸೌಂಡ್ ಈಗ ಕರೆಕ್ಟ್ ಆಗಿದೆ. ಹ್ಞೂ, ಆದರೆ ನೆಟ್ವರ್ಕ್ ಈಗ ನೆಟ್ವರ್ಕ್ ಸ್ಲೋ ಆಗೈತೆ. ಮತ್ತು ಈಗೇನು ಪರಿಹಾರ ಏನು? ರೋಟ್ರ್ ಕುದಿಸಿದೀವಲ್ರಿ. ಹಾಂ, ಈಗೇನು ತೊಂದರೆ ಇದೆ? ಯಾವಾಗಿಲ್ಲ ಸ್ಟ್ರಕ್ ಆಗ್ತಿದೆ. ಸ್ಟ್ರಕ್ ಆಗ್ತಾಯಿದೆ, ತುಂಬ ಸ್ಟ್ರಕ್ ಆಗ್ತಿದೆ, ಸೌಂಡ್ ಬ್ರೇಕ್ ಆಗ್ತಿದೆ. ಇಲ್ಲ, ಅದು ವೈಫೈ ಇದೆಲ್ಲ, ವೈಫೈ ಇದ್ರೆ ಏನು ಪ್ರಾಬ್ಲಮ್ ಆಯ್ತು? ಹಂಗೆ ಇವತ್ತಿನ ಹಿಂಗೆ ಪ್ರಾಬ್ಲಮ್ ಆಗ್ತದೆ. ಒಂದಕ್ಕೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಮುಹೂರ್ತ ಸರಿಯಾಗಿಲ್ಲ. ಈಗ ಚೆಕ್ ಮಾಡಿ ನೋಡೋಣ. ಈಗ ಓಕೆ ಆಗ್ತದೆ ಏನಾದರೂ? ಈಗ ಸ್ಟ್ರಕ್ ಆಗ್ತಾಯಿದೆಯಾ? ಇವಾಗ ಓಕೆನಾ? ಈಗ ನಾವು ಏನು ಮಾಡಬೇಕು? ಮತ್ತು ಕೊನೆಯದಾಗಿ ರೆಕಾರ್ಡ್ ಮಾಡಿ ಹಾಕ್ಬೇಕಾಗ್ತದೆ ಯೂಟ್ಯೂಬಲ್ಲಿ. ಅದೊಂದು ಆಪ್ಷನ್ ಇದೆ. ಬಟ್ ರೆಕಾರ್ಡೆಡ್ ವಿಡಿಯೋಗಳು ಬೇಕಾಗಿಲ್ಲ ನಮ್ಗೆ. ಇಲ್ಲಿವರೆಗೂ ಪ್ರಾಬ್ಲಮ್ ಈ ಥರ ಇದೆ. ಈಗ ಓಕೆನಾ? ನಾಟ್ ಓಕೆ, ಓಕೆ ಓಕೆ ಒಬ್ಬರು ನಾಟ್ ಓಕೆ ಅಂತ ಹೇಳ್ತದೆ ವಿಜಯಲಕ್ಷ್ಮಿ ಅವರು. ನೆಟ್ವರ್ಕ್ ಪ್ರಾಬ್ಲಮ್ಮು ಹಂಗೆ ಮಾಡ್ತೀವಿ. ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರುತ್ತದೆ? ಓಕೆನಾ? ಏನಾದರೂ ಡೌಟ್ ಇದೆ ಅದರಲ್ಲಿ? ಈಗ ಕೇಳಿಸ್ತದೆಯಾ ಅಥವಾ ಏನು ಪ್ರಾಬ್ಲಮ್ ಇದೆ? ಏನು ಪ್ರಾಬ್ಲಮ್ ಆಗಿಲ್ಲ? ಮೆಸೇಜ್ ಆಗ್ತಾ ಇದೆ. ಪ್ರಾಬ್ಲಮ್ ಇದೆ ಸರ್. ಎಸ್ ಸರ್, ನಾಟ್ ಓಕೆ ಸರ್ ಅಂತ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹಂಗೇನು ಪ್ರಾಬ್ಲಮ್ ಇಲ್ಲ. 3 ದಿವಸ 4 ದಿವಸ ಕರೆಕ್ಟಾಗಿ ಹೋಗಿ ಮತ್ತೆ ನೀನು ಎಲ್ಲ ಕರೆಕ್ಟ್ ಇದ್ರಿ. ಮೈಕ್ ಸ್ವಲ್ಪ ಮೈಕ್ ಚಾರ್ಜಿಂಗ್ ಇದ್ದಿರಿ. ಇವತ್ತಂದ್ರೆ ಇದು ನೆಟ್ವರ್ಕ್ ಇಲ್ಲ. ವೈಫೈ ನೆಟ್ವರ್ಕ್ ಏನು ಬರ್ತಾ ಇಲ್ಲ? ವೈಫೈ ನೆಟ್ವರ್ಕ್ ಏನು ಬರೋದು? ಅದು ಡೋರ್ ಕ್ಲೋಸ್ ಮಾಡಿದ್ರೆ ರೋಡ್ ಒಂದ್ಸಲ ರೀಸ್ಟಾರ್ಟ್ ಮಾಡಿ.
ರಿಸ್ಟಾರ್ಟ್ ಮಾಡಿದ್ರೆ ಮತ್ತು ಇದೇ ಕ್ಲಾಸ್ ರಿಸ್ಟಾರ್ಟ್ ಮಾಡಿದ್ರೆ ಅದು ನೆಟ್ವರ್ಕ್ ರಿಸ್ಟಾರ್ಟ್ ಮಾಡೋದು. ಒಂದು 5 ನಿಮಿಷ ವೇಟ್ ಮಾಡಿ ಪ್ಲೀಸ್. ವೇಟ್ ಫಾರ್ 5 minutes. ಸ್ಟಾರ್ಟ್. ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ. ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ಅಂತ ಇದೆ. ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ. ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಆಹಾರದ ಹತ್ತಿರ ಹೋಗಿ ಮಾಡಬೇಕಾಗ್ತದೆ, ವಾಸನೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಏಕೆ ಅಂತ ಕೇಳ್ತಾ ಇದ್ರು. ಓಕೆನಾ? ಈಗ ಹೇಳಿ, ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಅಥವಾ ಏನಾದರೂ ತೊಂದರೆಗಳಿದ್ದಾವೆ? ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಧನ್ಯವಾದ. ದೂರದ ಒಂದು ಪ್ರದೇಶದಲ್ಲಿ ಏನೋ ಒಂದು ಅಡುಗೆ ಮಾಡ್ತಾ ಇದ್ದಾರೆ. ಬಿರಿಯಾನಿ ಅಂತ ತಿಳ್ಕೊಳ್ಳಿ, ಇಲ್ಲಾಂತಂದರೆ ನೀವು ಬಜ್ಜಿ ಅಂತ ತಿಳ್ಕೊಳ್ಳಿ, ಬೋಂಡ ಅಂತ ತಿಳ್ಕೊಳ್ಳಿ.
ಅದು ಬಿಸಿಯಾಗಿದ್ದಾಗ ಅದು ಎಷ್ಟೇ ದೂರ ಇದ್ರೂ ಕೂಡ, ಎಷ್ಟೇ ದೂರ ಅಂತಂದರೆ ಒಂದು ಲಿಮಿಟ್ ಇದೆ ಅದಕ್ಕೂ ಕೂಡ. ಓಕೆ, ಒಂದು ಲಿಮಿಟ್ ದೂರ ಇದ್ದಾಗ ಅದರ ವಾಸನೆ ನಮಗೆ ಬಂದು ಬಡಿತದೆ. ಅದೇ ಆಹಾರ ತಂಪಾಗಿದ್ದರೆ ವಾಸನೆ ಬಂದು ಬಡಿಯುತ್ತದೆ. ಏಕೆಂತಂದರೆ ಬಿಸಿಯಾದ ಆಹಾರದಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತದೆ. ಈ ಒಂದು ಕಣಗಳು, ಆಹಾರದ ಕಣಗಳು ಆ ಬಿಸಿಯಾದ ಗಾಳಿಯನ್ನು ಅಥವಾ ಉಷ್ಣತೆಯನ್ನು ಪಡೆದುಕೊಂಡು ಹೆಚ್ಚಿನ ಚಲನಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಹಾಗಾಗಿ ದೂರ ಅದು ಸಾಗ್ತಾ ಹೋಗ್ತದೆ. ಏನು? ಆಹಾರದ ಕಣ, ಅದರ ವಾಸನೆ ಅದು ನಮಗೆ ಬಂದು ಮೂಗಿಗೆ ಬಡಿಯುತ್ತದೆ. ಏಕೆಂತಂದರೆ ಇಲ್ಲಿ ಆಹಾರ ಬಿಸಿ ಇದೆ. ಆಹಾರ ಬಿಸಿ ಇದ್ದಾಗ ಉಷ್ಣತೆ ಹೆಚ್ಚು, ಕಣಗಳು ಹೆಚ್ಚು ಚಲಿಸುತ್ತವೆ. ಹಾಗಾಗಿ ಬಿಸಿಯಾದ ಆಹಾರದ ವಾಸನೆ ಬಹುದೂರಕ್ಕೆ ತಲುಪುತ್ತದೆ. ತಂಪಾದ ಆಹಾರದ ವಾಸನೆ ಬಹುದೂರಕ್ಕೆ ತಲುಪುವುದಿಲ್ಲ. ಅಥವಾ ನಾವು ಅದು ವಾಸನೆ ತಗೊಳ್ಬೇಕಂತಂದರೆ ಬಹಳ ಸಮೀಪ ಹೋಗಿ ತಗೋಬೇಕಾಗ್ತದೆ. ಇದು ಇಲ್ಲಿದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ತಾಪ ಹೆಚ್ಚಾದಂತೆ ದ್ರವ್ಯದ ಕಣಗಳ ಚಲನ ಶಕ್ತಿಯೂ ಹೆಚ್ಚುತ್ತದೆ. ಆದ್ದರಿಂದ ಬಿಸಿ ಆಹಾರದ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಸೇರಿ ಆಹಾರದ ವಾಸನೆಯು ದೂರದಿಂದಲೇ ನಮಗೆ ತಿಳಿದುಬಿಡುತ್ತದೆ. ಅದು ಬೇಗನೆ ಸೇರ್ತವೆ, ದೂರ ಚಲಿಸಲು ಸಹಾಯ ಆಗ್ತದೆ. ಏಕೆಂತಂದರೆ ಅವು ಬಿಸಿಯಾಗಿದೆ. ಸರಿನಾ? ಹೌದು. ಮುಂದೆ ಈಜುಗಾರನು ಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ? ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಅಂತಂದರೆ, ಈಜುಗಾರ ಏನು ಮಾಡ್ತಾ ಇದ್ದಾನೆ? ನೀರಿನೊಳಗಡೆ ಕೈ ಹಾಕಿ ಈಗ ಈಜ್ತಾ ಇದ್ದಾನೆ. ಅರ್ಥ ಇಲ್ಲಿ ನೀರಿನ ಕಣಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಈ ಆಕರ್ಷಣಾ ಬಲಕ್ಕಿಂತ ಹೆಚ್ಚಿನ ಬಲವನ್ನು ಹಾಕಿ ಅವನೇನು ಮಾಡ್ತಾನೆ? ಈಜ್ತಾ ಇದ್ದಾನೆ. ತೊಂದರೆ ಇಲ್ಲ. ಏನಾದರೂ ಮೆಸೇಜ್ ಬಂತಾ? ಇಲ್ಲಲ್ಲ? ಓಕೆ, ಈಜ್ತಾ ಇದ್ದಾನೆ. ಇಲ್ಲೇನಿದು ಪ್ರಶ್ನೆಗೆ ಉತ್ತರ ಏನಾಗ್ತದೆ? ಯಾವುದು? ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಈ ಒಂದು ಗುಣಲಕ್ಷಣ ಇಲ್ಲಿ ಕಂಡು ಬರುತ್ತದೆ. ಒಂದನೇದು. ಎರಡನೇ ಗುಣಲಕ್ಷಣ ಅಂತಂದರೆ ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗವಿದೆ. ಆ ಖಾಲಿ ಜಾಗದಲ್ಲಿ ಕೂಡ ನಾವೇನು ಮಾಡ್ಬೋದು? ಕೈ ಹಾಕಿ ನಾವು ಏನು ಮಾಡ್ಬೋದು ಅಂತಂದ್ರೆ ಮುಂದೆ ಸಾಗ್ತಾ ಹೋಗ್ಬೋದು. ಈಜುಗಾರ ಈಜಾಡ್ತಾ ಹೋಗ್ಬೋದು. ಸರಿನಾ? ಓಕೆ. ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು? ಅಲ್ಲಿ ನಿಮ್ಗೆ ಗೊತ್ತಿದೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ದ್ರವ್ಯದ ಕಣಗಳ ನಡುವೆ ಖಾಲಿ ಜಾಗವಿದೆ. ದ್ರವ್ಯದ ಕಣಗಳು ಚಲಿಸುತ್ತಿರುತ್ತವೆ. ಚಲಿಸುತ್ತಿರುವ ದ್ರವ್ಯದ ಕಣಗಳಿಗೆ ಚಲನಶಕ್ತಿ ಇರುತ್ತದೆ. ಯಾವಾಗ ಉಷ್ಣತೆ ಹೆಚ್ಚಾಗುತ್ತದೆಯೋ ಈ ಒಂದು ಚಲನಶಕ್ತಿಯು ಕೂಡ ಹೆಚ್ಚುತ್ತದೆ ಅಂತ ನಾವು ಹೇಳ್ತೀವಿ. ಮುಂದೆ ಬರುವ ಒಂದು ವಿಸರಣೆ ಅಂತ ಒಂದು ಪದ ಇದರಲ್ಲಿ. ವಿಸರಣೆ ಅಂತಂದರೆ ದ್ರವ್ಯದ ಯಾವುದೇ ಎರಡು ವಿಭಿನ್ನ ದ್ರವ್ಯದ ಕಣಗಳು ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ವಿಸರಣೆ ಅಂತ ಕರಿತೀವಿ. ಅದು ಕೂಡ ನಿಮಗೆ ಮುಂದೆ ಹೋಗೋಣ. ದ್ರವ್ಯದ ಮೂರು ಸ್ಥಿತಿಗಳು ಯಾವುವು ಅಂತ ಇದೆ. ಅದು ಆಲ್ರೆಡಿ ಗೊತ್ತಿದೆ ನಿಮಗೆ. ಘನ, ದ್ರವ, ಅನಿಲ, ಮೂರು ಸ್ಥಿತಿಗಳು. ಇಲ್ಲಿ 2-3 ಸ್ಥಿತಿಗಳಿದ್ದಾವೆ. ಅವು ಮುಂದೆ ನೋಡ್ಕೊಂತ ಹೋಗೋಣ. ಘನ ಸ್ಥಿತಿಗಳು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ. ಅದು ನಿನ್ನೆ ದಿವಸ ಹೇಳಿದೆ ನಿಮಗೆ. ಅದು ನಿಮ್ಗೆ ಗೊತ್ತಿದೆ. ಘನ, ದ್ರವ, ಅನಿಲ ಇವುಗಳ ವ್ಯತ್ಯಾಸಗಳು ನಿಮ್ಗೆ ಗೊತ್ತಿದ್ದಾವೆ ಅಂತ ನಾನು ಅನ್ಕೊತೀನಿ. ಅದು ಅನ್ಕೊಂಡು ಮುಂದೆ ಹೋಗ್ತೀನಿ ನಾನು. ಇಲ್ಲ ಇದರಲ್ಲಿ ಏನಾದರೂ ತೊಂದರೆಗಳಿದ್ದರೆ ನನಗೆ ನೀವು ಕೇಳಬಹುದು. ಓಕೆ. ದ್ರವ ಸ್ಥಿತಿಯ ಗುಣಲಕ್ಷಣಗಳು ಯಾವುವು? ದ್ರವಗಳೇನು ಮಾಡ್ತವೆ? ಹರಿತಾ ಇರ್ತವೆ. ಯಾವ ಒಂದು ಪಾತ್ರೆಯಲ್ಲಿ ಹಾಕ್ತೀರ ಪಾತ್ರೆಯ ಆಕಾರವನ್ನು ತೆಗೆದುಕೊಳ್ತವೆ. ದ್ರವ ಸ್ಥಿತಿಯ ಕಣಗಳ ನಡುವೆ ಖಾಲಿ ಜಾಗ ಜಾಸ್ತಿ ಇರುತ್ತದೆ. ಅವುಗಳ ನಡುವೆ ಆಕರ್ಷಕ ಬಲ ಕಡಿಮೆಯಾಗಿರುತ್ತದೆ. ದ್ರವ ಸ್ಥಿತಿಯ ಕಣಗಳು ಚಲಿಸುತ್ತಾ ಇರುತ್ತವೆ. ಹಾಗಾಗಿ ಅವುಗಳಿಗೆ ಏನಂತ ಕರಿತೀವಿ ನಾವು? ಫ್ಲೂಯಿಡ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ. ಇಲ್ಲೂ ಕೂಡ ಏನಿದೆ? ದ್ರವನ ಹೊಂದಿರತಕ್ಕಂಥ ದ್ರವಿಸುವಂತಹ ವಸ್ತುಗಳು, ಹರಿಯುವ ವಸ್ತುಗಳು ಅಂತ ನಾವು ಕರಿತೀವಿ. ಇವೆಲ್ಲ ಇದೆ, ನಿಮ್ಗೆ ಗೊತ್ತಿದೆ ದ್ರವ ಸ್ಥಿತಿಯ ಗುಣಲಕ್ಷಣ. ಅದೇ ರೀತಿಯಾಗಿ ಅನಿಲ ಸ್ಥಿತಿಯ ಗುಣಲಕ್ಷಣಗಳು ಕೂಡ ನಿಮಗೆ ಗೊತ್ತಿವೆ. ಅನಿಲ ಸ್ಥಿತಿಯಲ್ಲಿ ಕಣಗಳು ಅತ್ಯಧಿಕ ಪ್ರಮಾಣದ ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳ ನಡುವೆ ಖಾಲಿ ಜಾಗ ಅತ್ಯಧಿಕವಾಗಿರುತ್ತದೆ. ಅವುಗಳ ನಡುವೆ ಇರತಕ್ಕಂಥ ಆಕರ್ಷಣ ಬಲ ಕಡಿಮೆ ಆಗಿರುತ್ತದೆ. ಅವು ಅಡ್ಡಾದಿಡ್ಡಿಯಾಗಿ ಯಾವ ಬೇಕಾದಂಥ ದಿಕ್ಕಿನಲ್ಲಿ ಕೂಡ ಅವು ಚಲಿಸಬಲ್ಲವು. ಇದು ನಿಮ್ಗೆ ಗೊತ್ತಿದೆ. ಮುಂದೆ ಹೋಗ್ತಿಲ್ಲ. ಇಲ್ಲಿ ಒಂದು ನಿಲ್ತೀನಿ ಗಾಡಿ. ಏನಿದೆ ಗಾಡಿ? ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವುದು. ಡೆನ್ಸಿಟಿ. ವಾಟ್ ಈಸ್ ಡೆನ್ಸಿಟಿ? ದ ರೇಷಿಯೋ ಆಫ್ ಮಾಸ್ ಪರ್ ವಾಲ್ಯೂಮ್ ಆಫ್ ಎನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ವಾಟ್? ಡೆನ್ಸಿಟಿ. ಸರಿನಾ? ಒಂದು ವಸ್ತುವಿನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ನಮಗೆ ಸಾಂದ್ರತೆ. ಸೂತ್ರ ಏನಿದೆ? ಸಾಂದ್ರತೆ ಈಸ್ ಈಕ್ವಲ್ ಟು ರಾಶಿ ಬಾರ್ಲಿ ಗಾತ್ರ, ಅಂದರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್.
ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ನಾವು ಹೇಳ್ತೀವಿ. ಸರಿ ಅಂತ ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಇದರಲ್ಲಿ. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ is equal to density. ರಾಶಿ ಭಾಗಲೆ ಗಾತ್ರ is equal to ಸಾಂದ್ರತೆ. ಸಾಂದ್ರತೆ ಸರಿನಾ? ಯಾವುದೇ ಒಂದು ವಸ್ತು ಇದೆ, ಆ ವಸ್ತು ಆಕ್ರಮಿಸಿಕೊಳ್ಳುವಂತಹ ಸ್ಥಾನ ಮತ್ತು ಅದರಲ್ಲಿ ಇರ್ತಕ್ಕಂಥ ಕಣಗಳ ಸಂಖ್ಯೆ. ನೆನಪಿರಲಿ ಎರಡು ಪದ, ವಸ್ತು ಆಕ್ರಮಿಸುವ ಸ್ಥಾನ ಒಂದನೇದು, ಎರಡನೇದು ಅದರಲ್ಲಿನ ಕಣಗಳ ಸಂಖ್ಯೆ. ಆ ವಸ್ತುವಿನಲ್ಲಿರ್ತಕ್ಕಂಥ ಕಣಗಳ ಸಂಖ್ಯೆ. ಇವುಗಳ ಆಧಾರದ ಮೇಲೆ ನಾವು ಏನನ್ನ ಹುಡುಕ್ತೀವಿ? ಸಾಂದ್ರತೆಯನ್ನು ಹುಡುಕ್ತೀವಿ. ಉದಾಹರಣೆಯಾಗಿ ಒಂದು ಚಿಕ್ಕ ಐರನ್ ಬಿಸ್ಕಿಟ್ ತಗೊಂತೀವಿ. ಐರನ್ ಬಿಸ್ಕಿಟ್, ಕಬ್ಬಿಣದ ಒಂದು ಬಿಸ್ಕಿಟ್ ಅನ್ನು ತಗೊಂತೀವಿ. ನಾನು ತಿನ್ನೋದಿಲ್ಲ, ನೀವು ತಿನ್ನಬಾರ್ದು. ಓಕೆ, ಐರನ್ ಬಿಸ್ಕಿಟ್, ಕಬ್ಬಿಣದ ಬಿಸ್ಕಿಟ್ ಇರುವಂತೆ ಈ ಬಿಸ್ಕಿಟ್ ಗಾತ್ರದ್ದೇ, ಇಷ್ಟೇ ಗಾತ್ರದ್ದೇ. ನಾನು ಒಂದು ಹತ್ತಿ ಅಂತ, ಹತ್ತಿ ಸೇಮ್ ಗಾತ್ರ, ಹತ್ತಿ ಬಟ್ಟೆ ಅಂತ ತಿಳ್ಕೊಳ್ಳಿ. ಅದೇ ಗಾತ್ರದ ಹತ್ತಿ ಬಟ್ಟೆ ಅಂತ ತಿಳ್ಕೊಳ್ಳಿ. ಈಗ ಎರಡನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತೆ ಯಾವಾಗ ತೂಕ ಜಾಸ್ತಿ ಆಗ್ತದೆ? ಆಲ್ರೆಡಿ ಗೊತ್ತಿದೆ ತೂಕ ಯಾವ್ದು ಜಾಸ್ತಿ ಆಗ್ತದಪ್ಪ? ಐರನ್, ಕಬ್ಬಿಣದ್ದು. ಹತ್ತಿದು ತೂಕ ಕಡಿಮೆ ಆಗ್ತದೆ. ಯಾಕಾಗ್ತದೆ? ತೂಕ ಕಡಿಮೆ ಅಂತಂದರೆ ಸಾಂದ್ರತೆ ಕಡಿಮೆ, ತೂಕ ಜಾಸ್ತಿ ಅಂದರೆ ಸಾಂದ್ರತೆ ಜಾಸ್ತಿ. ಸಾಂದ್ರತೆ ಅಂತಂದರೆ ಕೊಟ್ಟಿರುವಂತಹ ಸ್ಥಾನದಲ್ಲಿ ಅತ್ಯಧಿಕ ಪ್ರಮಾಣದ ಕಣಗಳು ಇದ್ದರೆ ಅದನ್ನು ನಾವು ಅಧಿಕ ಸಾಂದ್ರತೆ ಎನ್ನುತ್ತೇವೆ. ಕೊಟ್ಟಿರುವಂತಹ ಸ್ಥಾನದಲ್ಲಿ, ಒಂದು ನಿರ್ದಿಷ್ಟವಾದಂತಹ ಸ್ಥಾನದಲ್ಲಿ ಕಡಿಮೆ ಪ್ರಮಾಣದ ಕಣಗಳು ಹೊಂದಿದ್ದರೆ ಅದನ್ನು ನಾವು ಕಡಿಮೆ ಸಾಂದ್ರತೆ ಎನ್ನುತ್ತೇವೆ. ಇಲ್ಲಿ ಹತ್ತಿ ಇದೆ, ಹತ್ತಿ ಒಳಗಡೆ ನೀವು ಹತ್ತಿಯನ್ನು ನೋಡಿದಾಗ ಒಳಗಡೆ ಸಣ್ಣ 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 ಹೋಲ್ಸ್ಗಳಿರ್ತವೆ, ರಂಧ್ರಗಳು ಇರ್ತವೆ. ಆ ರಂಧ್ರಗಳಲ್ಲಿ ಗಾಳಿ ತುಂಬಿಕೊಂಡಿರ್ತದೆ. ಗಾಳಿಗೆ ಅಷ್ಟು ತೂಕ ಇರಂಗಿಲ್ಲ, ಇರ್ತದೆ ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲೇನಿದೆ? ಕಬ್ಬಿಣದ ಕಣಗಳು ಒತ್ತೊತ್ತಾಗಿವೆ. ಅದರ ನಡುವೆ ಖಾಲಿ ಜಾಗ ಜಾಸ್ತಿ ಇಲ್ಲೇ ಇಲ್ಲ, ಗಾಳಿ ಅಂತೂ ಮೊದಲೇ ಇಲ್ಲ. ಅಂದರೆ ಕಡಿಮೆ ಜಾಗದಲ್ಲಿ ಅತ್ಯಧಿಕ ಪ್ರಮಾಣದ ಕಣಗಳಿದ್ದರೆ ಅಧಿಕ ಸಾಂದ್ರತೆ, ಅದೇ ಕಡಿಮೆ ಜಾಗದಲ್ಲಿ ಕಡಿಮೆ ಪ್ರಮಾಣದ ಕಣಗಳಿದ್ದರೆ ಅದು ಕಡಿಮೆ ಸಾಂದ್ರತೆ ಅಂತ ನಾವು ಹೇಳ್ತೀವಿ. ಸರಿನಾ? ಇದಕ್ಕೆ ನಾವು ಸಾಂದ್ರತೆ, ಡೆನ್ಸಿಟಿ ಅಂತ ಕರಿತೀವಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ? ಸಾಂದ್ರತೆ SI ಏಕಮಾನ ಯಾವುದು? ಪಟ್ ಅಂತ ಆನ್ಸರ್ ಮಾಡಿ ನೋಡೋಣ. ಸಾಂದ್ರತೆ SI ಏಕಮಾನ ವಾಲ್ಯೂಮ್ ಡೆನ್ಸಿಟಿದು. ಓಕೆ, ವೆರಿ ಗುಡ್. kg per meter cube. Sir, ಹೇಗಿದೆ ಸರ್? Density is equal to mass divided by volume. Mass is nothing but what? Mass can be represented in the form of kg. Volume is represented in the form of meter cube. So the SI unit of density is kg per meter cube. This is the SI unit of density. ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ kg per meter cube ಅಂತ ನಾವು ಹೇಳ್ತೀವಿ. ಆ ಡೆನ್ಸಿಟಿಯನ್ನು ನಾವು ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ, ರೋ ಅಂತ ಹೇಳಿ. ಫಿಸಿಕ್ಸ್ ಒಳಗೆ ಇದಕ್ಕೆ ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ, ಕೆಮಿಸ್ಟ್ರಿ ಒಳಗೆ ಇದಕ್ಕೆ ಡೆನ್ಸಿಟಿ ಅಂತ ಹೇಳ್ತೀವಿ. ಸರಿನಾ? ಬೇರೆ 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 ರೀತಿಯ ಉಚ್ಚಾರಗಳಾಗ್ತವೆ, ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಸರಿ, ಮುಂದೆ ಹೋಗೋಣ. ಏನಾದರೂ ಡೌಟ್ಸ್ ಇದ್ದರೆ ಬರ್ಕೊಂತ ಹೋಗಿ, ನಾನು ಆಮೇಲೆ ಅದನ್ನು ಸಾಲ್ವ್ ಮಾಡ್ಕೊಳ್ತೇನೆ. ಏನೇ ಡೌಟ್, ಎನಿಥಿಂಗ್ ಕೇಳಿ. ಕೆಲವೊಂದು ಪ್ರಶ್ನೆ ಬಂತು ನೋಡಿ. ಪ್ರಶ್ನೆ ಏನು ಪ್ರಶ್ನೆ ಇದೆ? ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸಾಂದ್ರತೆಯ ಏರಿಕೆ ಕ್ರಮ, ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆಗೆ ನಾವು ಜೋಡಿಸ್ಕೊತ ಹೋಗಬೇಕು. ಪ್ರಶ್ನೆ ಅಷ್ಟೇ ನೋಡೋಣ, ಉತ್ತರ ಇದೆ ಅಲ್ಲಿ, ಅದನ್ನು ನೋಡೋದು ಬೇಡ. ಪ್ರಶ್ನೆ ಏನಿದೆ? ಗಾಳಿ, ಚಿಮಣಿಯ ನಿಷ್ಕಾಸ, ಜೇನು, ನೀರು, ಸೀಮೆ ಸುಣ್ಣ, ಹತ್ತಿ, ಕಬ್ಬಿಣ ಅಂತ ಇದೆ. ಇದರಲ್ಲಿ ಅತಿ ಕಡಿಮೆ ಸಾಂದ್ರತೆ ಇರ್ತಕ್ಕಂಥದ್ದು ಯಾವುದು? ಗಾಳಿ. ಎರಡನೇ ಕಡಿಮೆ ಸಾಂದ್ರತೆ ಇರ್ತಕ್ಕಂಥದ್ದು
ಚಿಮಣಿಯ ನಿಷ್ಕಾಸ ಅಂತಂದರೆ ಈ ಚಿಮಣಿಯಿಂದ ಗಾಳಿ ಬರ್ತದಲ್ಲ ಹೊಗೆ, ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಕಣಗಳು ಇರ್ತವೆ. ಆ ಕಣಗಳು ಜಾಸ್ತಿಯಾಗಿರ್ತವೆ. ನ್ಯಾಚುರಲ್ ಏರ್ ಇದೆಯಲ್ಲ, ಇದು ನೈಸರ್ಗಿಕ ಗಾಳಿ, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಇರ್ತದೆ. ಚಿಮಣಿ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರ್ತದೆ. ಅಂದರೆ ಒಂದು ಅಣುವಿನ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಅಂತಂದರೆ ಆ ಭಾಗ ಅಧಿಕ ಸಾಂದ್ರತೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಂತರ ಜೇನು ಮತ್ತು ನೀರು. ನೀರಿನಲ್ಲಿ ಅಧಿಕ ಸಾಂದ್ರತೆ ಯಾವುದು, ಕಡಿಮೆ ಸಾಂದ್ರತೆ ಯಾವುದು? ನೀರನ್ನು ನಾವು ಈ ಥರ ಭಾಗಿಸ್ತಾ ಹೋದಾಗ ಪಟ್ ಅಂತ ಒಂದು ಹನಿ ಬಿದ್ದುಬಿಡ್ತದೆ. ಅದೇ ನಾವು ಜೇನನ್ನು ಭಾಗಿಸ್ತಾ ಹೋದ್ರೆ ಅಂತ ತಿಳ್ಕೊಳ್ಳೋ ಒಂದು ಬಾಟ್ಲಲ್ಲಿ ಅದನ್ನಂತ ನಿಧಾನಕ್ಕೆ ಬರ್ತದೆ. ವಿಸ್ಕಾಸಿಟಿ, ಹೈ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸರ್ಫೇಸ್ ಟೆನ್ಷನ್ ಜಾಸ್ತಿ ಆಗ್ತದೆ. ಸೊ ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್ ಪಿರಿಸಲು ಬರ್ತದೆ, ನೋಡೋಣ. ಓಕೆ, ಅಂದರೆ ವಿಸ್ಕಾಸಿಟಿ ಅಂತಂದ್ರೆ ಅರ್ಥ ಏನಿದೆ, ವಿಸ್ಕಸ್ ಭಾಳ ಅದು ಘನೀಕೃತವಾಗಿರ್ತದೆ. ಗಾಳಿ ಅಥವಾ ದ್ರವ ಭಾಳ ಗಟ್ಟಿ ದ್ರವ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಜೆಲ್ಲಿ ಲೈಕ್ ಮಟೀರಿಯಲ್ ಅಂತ ನಾವು ಹೇಳ್ತೀವಿ. ಯಾವುದದು? ಜೇನು ಬೇಗನೆ ಬಿಡುವುದಿಲ್ಲ. ಅಂದರೆ ಅದು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಕಣಗಳನ್ನು ಹೊಂದಿದೆ. ನೀರು ಸ್ವಲ್ಪ ಭಾಗಿಸಿದ ಹನಿಗಳು ಬೀಳುತ್ತವೆ, ಅದು ಕಡಿಮೆ ಜಾಗದಲ್ಲಿ ಕಡಿಮೆ ಕಣಗಳನ್ನು ಹೊಂದಿದೆ. ಹಾಗಾಗಿ ನೀರು ಕಡಿಮೆ ಸಾಂದ್ರತೆ, ಜೇನು ಹೆಚ್ಚಿನ ಸಾಂದ್ರತೆ. ಓಕೆ, ನೀರು ಮೊದಲು ಬರಬೇಕು, ಜೇನು ಆಗಬೇಕು. ಸೀಮೆ ಸುಣ್ಣ, ಹತ್ತಿ ಅಂತ ಇದೆ. ಹತ್ತಿ ಇದು ಹಿಂದಿನ ಬರ್ತದೆ, ಸೀಮೆ ಸುಣ್ಣ ನಂತರ ಬರ್ತದೆ. ಸುಣ್ಣ ಅಧಿಕ ಸಾಂದ್ರತೆ, ಹತ್ತಿ ಕಡಿಮೆ ಸಾಂದ್ರತೆ. ಅತ್ಯಧಿಕ ಸಾಂದ್ರತೆ ಯಾವುದು? ಕಬ್ಬಿಣ ಅತ್ಯಧಿಕ ಸಾಂದ್ರತೆ ಅಂತ ನಾವು ಹೇಳ್ತೀವಿ. ಇದನ್ನು ನೋಡ್ಕೊಂತ ಹೋದಾಗ ಮೊದಲನೇದಾಗಿ ಗಾಳಿ ಬರ್ತದೆ, ನಂತರ ಚಿಮಣಿಯ ನಿಷ್ಕಾಸ, ಮುಂದೆ ಹತ್ತಿಯೇ ನೀರಿದೆ. ಹತ್ತಿ ಮೊದಲು ಬಂತು, ಯಾಕಂದರೆ ಹತ್ತಿಯೊಳಗಡೆ ಗಾಳಿಯ ಅಂಶನೇ ಜಾಸ್ತಿ ಇರ್ತದೆ. ಗಾಳಿ ಜಾಸ್ತಿ ತುಂಬಿಕೊಂಡಿರ್ತದೆ, ಅದನ್ನು ನೀವು ಮುದುರಿ ಮಾಡಿ ಇಷ್ಟೇ ಆಗುತ್ತೆ. ಅಂದರೆ ಅದನ್ನು ನಾವು ಕೈ ಬಿಟ್ಟಾಗ ಇಷ್ಟು ದೊಡ್ಡ ಹತ್ತಿ ಆಗ್ತದೆ, ಅದರ ಗಾತ್ರ ಜಾಸ್ತಿ, ಕಣಗಳು ಕಡಿಮೆ. ಸರಿನಾ? ಓಕೆ, ಇಲ್ಲಿ ಹತ್ತಿ, ಅದಾದ ನಂತರ ನೀರು, ನಂತರ ಜೇನು, ನಂತರ ಸೀಮೆ ಸುಣ್ಣ, ಕೊನೆಯದಾಗಿ ಕಬ್ಬಿಣ ಅಂತ ಬರ್ತದೆ. ದ್ರವ, ಘನ, ಅನಿಲ. ಘನ, ದ್ರವ, ಅನಿಲಗಳ ನಡುವಿನ ವ್ಯತ್ಯಾಸ ಇದು ನೋಟ್ಸ್ ಕೊಡ್ತೀನಿ. ಇದರೊಳಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆಮೇಲೆ ಕೇಳುವುದಿಲ್ಲ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಮುಂದೆ ಏನಿದೆ, ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಕಠಿಣತೆ ಅಂದರೆ ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್ ಆರ್ ಸಾಲಿಡ್ ಇನ್ ಶೇಪ್. ಹೌದಾ? ಎಲ್ಲ ಲೋಹಗಳು ಘನ ರೂಪದಲ್ಲಿರ್ತವೆ. ಹೌದಾ? ಕಾಠಿಣ್ಯತೆ ಅಥವಾ ಕಠಿಣತೆ ಅಂತ ನಾವು ಹೇಳ್ತೀವಿ. ಆಕಾರದಲ್ಲಿ ಬದಲಾವಣೆಯನ್ನು ವಿರೋಧಿಸುವ ವಿದ್ಯಮಾನವನ್ನು ನಾವು ಕಠಿಣತೆ ಅಂತ ಕರಿತೀವಿ. ಯಾವ ವಸ್ತುವಿನ ಮೇಲೆ ಒತ್ತಡ ಹಾಕ್ತಾ ಹೋಗ್ತಿರೋ ಈ ಒತ್ತಡಕ್ಕೆ ಅನುಗುಣವಾಗಿ ವಸ್ತು ತನ್ನ ಆಕಾರವನ್ನು ಬದಲಿಸದಿದ್ದರೆ ಆ ವಸ್ತು ಕಠಿಣ ವಸ್ತು ಅಂತ ನಾವು ಹೇಳ್ತೀವಿ. ಆಕಾರ ಬದಲಿಸಿದರೆ ಮೆದುವಾದಂತಹ ವಸ್ತು ಅಂತ ನಾವು ಹೇಳ್ತೀವಿ. ಅಷ್ಟೇ, ಮತ್ತೇನಿಲ್ಲ. ಮುಂದೆ ಸಂಕೋಚತೆ ಅಂತ ಹೇಳಿ. ಸಂಕೋಚತೆ ಅಂತಂದ್ರೆ ಸಂಕುಚನ, ಸಂಪೀಡನ ಅಂತ ಹೇಳ್ತೀವಿ. ಕಾಂಪ್ರೆಸಿಬಿಲಿಟಿ ಅಂತ ನಾವು. ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆಗೆ ಸಂಕೋಚತೆ ಅಂತ ಕರಿತೀವಿ, ಅಥವಾ ಕಾಂಪ್ರೆಸಿಬಿಲಿಟಿ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಾ? ಎಕ್ಸಾಂಪಲ್ ಸ್ಪಂಜ್ ಅಂತ ಬರ್ತದೆ. ಸ್ಪಂಜ್ ಇಷ್ಟು ದಪ್ಪ ಇದೆ, ಅದನ್ನು ಒತ್ತಿದಾಗ ಅದರ ಗಾತ್ರ ಕಡಿಮೆ ಆಯಿತು, ಬಿಟ್ಟಾಗ ಮತ್ತೆ ಅದೇ ಗಾತ್ರಕ್ಕೆ ಬಂತು. ಇಲ್ಲಿ ಒತ್ತಾ ಇದೀವಿ ಅಂತಂದರೆ ಅದರ ಸಂಪೀಡನ ಶಕ್ತಿ ಜಾಸ್ತಿ ಇದೆ, ಕಾಂಪ್ರೆಸಿಬಿಲಿಟಿ ಹೈ ಇದೆ ಅಂತ ನಾವು ಹೇಳ್ತೀವಿ. ಘನ ವಸ್ತುಗಳಿಗೆ ಕಾಂಪ್ರೆಸಿಬಿಲಿಟಿ ಕಡಿಮೆ ಇರ್ತದೆ, ಸಂಕುಚಿತ ಕಡಿಮೆ, ದ್ರವ ಸ್ವಲ್ಪ ಜಾಸ್ತಿ. ಅನಿಲಕ್ಕೆ ಅತ್ಯಧಿಕ ಸಂಕುಚನ ಶಕ್ತಿ ಇರ್ತದೆ, ಅದಕ್ಕೆ ಜಾಸ್ತಿ ನಾವು ಕಾಂಪ್ರೆಸ್ ಮಾಡ್ಬೋದು. ಎಕ್ಸಾಂಪಲ್ CNG, ಕಾಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಅಂತ ನಾವು ಹೇಳ್ತೀವಿ. ಮುಂದೆ ಹರಿಯುವಿಕೆ ಅಂದರೆ ವಸ್ತುಗಳು ಹರಿತಾ ಇರ್ತವೆ, ದ್ರವ ವಸ್ತುಗಳು ಹರಿತಾ ಇರ್ತವೆ, ಅದಕ್ಕೆ ನಾವು ಹೇಳ್ತೀವಿ ಹರಿಯುವಿಕೆ. ಫ್ಲೂಯಿಡಿಟಿ ಅಂತ ಹೇಳ್ತೀವಿ, ಲಿಕ್ವಿಡಿಟಿ ಅಂತ ಕರಿತೀವಿ. ಅನಿಲ ಜಾಡಿಗಳನ್ನು ತುಂಬುವಿಕೆ, ಸಂಗ್ರಾಹಕಗಳಲ್ಲಿ ಅನಿಲಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಗೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಎಂದು ಕರೀತೀವಿ. ಅಂದರೆ ಅರ್ಥ ಏನಿದೆ, ಯಾವುದೇ ಒಂದು ಜಾಡಿ ಅಂತಂದರೆ ಒಂದು ಜಾರ್, ಒಂದು ಡಬ್ಬ, ಆ ಡಬ್ಬದಲ್ಲಿ ಅನಿಲಗಳನ್ನು ನಾವು ತುಂಬಿಡ್ಬೋದಲ್ಲ, ಅದಕ್ಕೆ ನಾವೇನು ಕರಿತೀವಿ, ಅನಿಲಗಳ ಜಾಡಿಗಳನ್ನು ತುಂಬುವಿಕೆ. ಸಂಗ್ರಾಹಕಗಳಲ್ಲಿ, ಬಾಕ್ಸ್ಗಳಲ್ಲಿ ಅನಿಲಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಗೆ ಅನಿಲ ಜಾಡಿಗಳನ್ನು ತುಂಬುವಿಕೆ ಎಂದು ಕರೆಯುತ್ತೇವೆ.
ಆಕಾರ, ಒಂದು ವಸ್ತುವಿಗೆ ಗಡಿಗಳು ಇದ್ದರೆ, ಗಡಿಗಳು ಅಂತಂದರೆ ಮೇಲ್ಭಾಗ, ಪಕ್ಕದಲ್ಲಿ, ಅಕ್ಕದಲ್ಲಿ, ಕೆಳಗಡೆ, 4 ಭಾಗದಲ್ಲಿ ಅಥವಾ ಎಲ್ಲ ದಿಕ್ಕಿನಿಂದಲೂ ಕೂಡ ಅದು ಪರ್ಫೆಕ್ಟಾಗಿ ಶೇಪನ್ನು ಹೊಂದಿದ್ರೆ, ಆಕಾರವನ್ನು ಹೊಂದಿದ್ರೆ ಅದಕ್ಕೆ ನಿರ್ದಿಷ್ಟ ಆಕಾರ ಇದೆ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ದ್ರವ್ಯಗಳ ನಿರ್ದಿಷ್ಟವಾದ ಗಡಿ ಅಥವಾ ಸುತ್ತಳತೆಯನ್ನು ಆಕಾರ ಅಂತ ಹೇಳ್ತೀವಿ. ಉದಾಹರಣೆಗೆ ಆಯತ ಇದೆ, ಅದಕ್ಕೆ ಸುತ್ತಳತೆ ಕಂಡು ಬರುತ್ತದೆ. ಚಲನಶಕ್ತಿ ನಿಮ್ಗೆ ಗೊತ್ತಿದೆ, ಚಲಿಸುವ ವಸ್ತುಗಳ ಜೊತೆಗೆ ಇರ್ತಕ್ಕಂಥ ಶಕ್ತಿಗೆ ನಾವು ಹೇಳ್ತೀವಿ ಚಲನಶಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ಇಂಗ್ಲೀಷ್ ಒಳಗೆ ಹೇಳ್ತೀವಿ ಕೈನೆಟಿಕ್ ಎನರ್ಜಿ ಅಂತ ನಾವು. ಕಾಯ ಅಥವಾ ವಸ್ತು ಚಲನೆಯಿಂದ ಪಡೆದುಕೊಂಡ ಶಕ್ತಿಯನ್ನು ಚಲನಶಕ್ತಿ ಎಂದು ಕರೀತೇವೆ. ಸಾಂದ್ರತೆ ಅಂತ ಬರ್ತದೆ. ಆಗಲೇ ನಿಮ್ಗೆ ಹೇಳಿದ ಏನಪ್ಪ ಸಾಂದ್ರತೆ ಅಂತಂದರೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ಆ ಗಾತ್ರದಲ್ಲಿರ್ತಕ್ಕಂಥ ರಾಶಿಗಳು ಅಥವಾ ಕಣಗಳು ಅವುಗಳ ಅನುಪಾತವನ್ನು ನಾವೇನಂತ ಕರಿತೀವಿ ಸಾಂದ್ರತೆ ಅಂತ ಕರಿತೀವಿ. ಓಕೆ, ಕಾರಣ ಕೊಡೋಣ. ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬುತ್ತದೆ. ಒಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ಅನಿಲ ಸಂಪೂರ್ಣವಾಗಿ ತುಂಬಿಬಿಡುತ್ತದಂತ. ಏಕೆ? ಅನಿಲಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ಸರಿನಾ? ಅನಿಲಗಳ ಕಣಗಳಿಗೆ ಅತ್ಯಧಿಕ ಪ್ರಮಾಣದ ಚಲನಶಕ್ತಿ ಇರುತ್ತದೆ. ಹಾಗಾಗಿ ಅವು ದತ್ತ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ತುಂಬಿ ಹೋಗುತ್ತವೆ. ಅನಿಲಗಳ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನಶಕ್ತಿ ಗರಿಷ್ಠವಾಗಿರುತ್ತದೆ. ಕಣಗಳ ನಡುವಿನ ಆಕರ್ಷಣ ಬಲ ಅತ್ಯಂತ ಕಡಿಮೆಯಾಗಿರುತ್ತದೆ. ಆದುದರಿಂದ ಅನಿಲಗಳಲ್ಲಿ ಕಣಗಳು ಯಾವುದೇ ಕ್ರಮವಿಲ್ಲದೆ ಯಾದೃಚ್ಛಿಕವಾಗಿ ಅಡ್ಡಾದಿಡ್ಡಿಯಾಗಿ ಚಲಿಸುತ್ತಿರುತ್ತವೆ. ಹಾಗಾಗಿ ಇಟ್ಟಿರುವ ಒಂದು ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಅನಿಲಗಳು ತುಂಬುತ್ತವೆ ಅಂತ ನಾವು ಹೇಳಬಹುದು. ತೊಂದರೆ ಇಲ್ಲ. ಮುಂದೆ, ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ. ಒಂದು ಸಂಗ್ರಾಹಕ ಇದೆ, ಉದಾಹರಣೆ ಒಂದು ವಾಟರ್ ಬಾಟಲ್ ಇದೆಯಲ್ಲ, ಆ ವಾಟರ್ ಬಾಟಲ್ದು ಔಟರ್ ಸರ್ಫೇಸ್ ಅಂತ ನಾವು ಹೇಳಿದ್ವಿ. ಮೇಲ್ಭಾಗದ ಒಂದು ಮೇಲ್ಮೈ, ಅವುಗಳ ಮೇಲೆ ಈ ಒಂದು ನೀರು ಏನು ಮಾಡ್ತಾ ಇತ್ತು ಅಂತ ಫೋರ್ಸನ್ನು ಹಾಕ್ತಾ ಇತ್ತು, ಅದು ಒತ್ತಡವನ್ನು ಹಾಕ್ತಾ ಇತ್ತು. 100% ರೈಟ್, 100 ಹೌದಾ? ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಚಲಿಸ್ತವೆ. ಕಣಗಳಿಗೆ ಅಧಿಕ ಪ್ರಮಾಣದ ಶಕ್ತಿ ಇರ್ತದೆ. ಯಾವ ಮೂಲೆಯಲ್ಲೂ ಕೂಡ ಅವು ಚಲಿಸ್ತಾ ಇರ್ಬೋದು. ಆವಾಗ ಆ ಒಂದು ವಸ್ತುವಿನ ಗೋಡೆ ಅಡ್ಡ ಬಂದರೆ, ಮೇಲ್ಮೈ ಅಡ್ಡ ಬಂದರೆ ಅದು ಬಡಿತಾ ಹೋದಾಗ ಏನಾಗ್ತದೆ? ಒಂದು ಒತ್ತಡ ಉಂಟಾಗ್ತದೆ. ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುತ್ತವೆ. ಈ ರೀತಿಯ ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ತಡೆದುಕೊಳ್ಳುತ್ತವೆ ಮತ್ತು ಸಂಗ್ರಾಹಕದ ಗೋಡೆಗೆ ತಾಗುತ್ತಾ ಹೋಗ್ತವೆ. ಗೋಡೆಗೆ ತಾಗ್ತಾ ಹೋಗ್ತವೆ, ಒಂದು ಒತ್ತಡ ಉಂಟಾಗ್ತದೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿರುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಹೊಂದಿರುತ್ತವೆ. ಅನಿಲಗಳು ಕೂಡ ಒತ್ತಡವನ್ನು ಹೊಂದುತ್ತವೆ. ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ಮರದ ಮೇಜನ್ನು ಒಂದು ಘನವಸ್ತು ಅಂತೀವಿ. ಏಕೆಂದರೆ ಮರದ ಮೇಜಿನ ಮೇಲೆ ನೀವು ಬಾಹ್ಯ ಬಲವನ್ನು ಹಾಕುತ್ತಾ ಹೋದಂತೆ ಅದು ತನ್ನ ಆಕಾರವನ್ನು ಬದಲಿಸುವುದಿಲ್ಲ. ಬಲ ಒಂದು ರೀತಿಯೊಳಗಿರ್ಬೇಕಾ? ನೀವು ಸಾವಿರಾರು ಟನ್ ಗಟ್ಟಲೆ ಬಲ ಹಾಕೋದೇನೋ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ಬೇಕು, ಅಷ್ಟಲ್ಲ, ನಾರ್ಮಲ್ ಹೇಳ್ತಾ ಇದ್ದಾರೆ. ಆ ಬಾಹ್ಯ ಬಲವನ್ನು ಹಾಕಿದಾಗ ಅದು ತನ್ನ ಆಕಾರವನ್ನು ಬದಲಾಯಿಸುವುದಿಲ್ಲ. ಅಂದರೆ ಅದು ಕಠಿಣ ವಸ್ತುವಾಗಿದೆ. ಒಂದನೇದು. ಎರಡನೇದು, ಮರದ ತುಂಡಿನ ತುದಿಗಳನ್ನು, ಮೇಲ್ಮೈಯನ್ನು ನಾವು ನೋಡಿದಾಗ ಅವುಗಳಿಗೆ ಒಂದು ಸುತ್ತಳತೆ ಇದೆ. ಸುತ್ತಳತೆ ಇದೆ ಎಂದರೆ ಆ ಒಂದು ಮರದ ತುಂಡಿಗೆ ಆಕಾರ ಇದೆ, ನಿರ್ದಿಷ್ಟವಾದಂಥ ಆಕಾರ ಮತ್ತು ನಿರ್ದಿಷ್ಟವಾದಂಥ ಗಾತ್ರ ಹೊಂದಿದೆ. ಮರದ ಕಣಗಳು ಅತ್ಯಂತ ಕಡಿಮೆ ಇಂಟರ್ ಅಟಮಿಕ್ ಸ್ಪೇಸ್ ಅಂತ ಹೇಳ್ತೀವಿ, ಅಂತರ್ ಅಣುವಿಕ ಜಾಗ, ಖಾಲಿ ಜಾಗವನ್ನು ಹೊಂದಿದ್ದೇವೆ ಇದರಲ್ಲಿ, ಮರದ ತುಂಡಿನಲ್ಲಿ. ಹಾಗಾಗಿ ಇದೇನು ಒಂದು ಘನವಸ್ತು ಅಂತ ನಾವು ಜಸ್ಟಿಫೈ ಮಾಡ್ತೀವಿ. ಮರದ ಮೇಜು ನಿರ್ದಿಷ್ಟವಾದ ಆಕಾರ ಮತ್ತು ಸ್ಥಿರವಾದ ಗಾತ್ರ ಹೊಂದಿದೆ. ಮರದ ಮೇಜು ಕಠಿಣ ವಸ್ತು ಮತ್ತು ಕಣಗಳು ಒತ್ತೊತ್ತಾಗಿವೆ, ಅದನ್ನು ಹೇಳಿದ್ದೀನಿ. ಸಂಪೀಡನಕ್ಕೆ ಒಳಗಾಗುವುದಿಲ್ಲ, ಒತ್ಕೊಂತ ಹೋದರೆ ಅದು ಬದಲಾವಣೆ ಆಗುವುದಿಲ್ಲ. ಬಾಹ್ಯ ಬಲಕ್ಕೊಳಪಡಿಸಿದಾಗ ಮೇಜು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ. ಆದ್ದರಿಂದ ಮರದ ಒಂದು ಕಟ್ಟಿಗೆ, ಮರದ ಒಂದು ಮೇಜು ಏನಪ್ಪ ಘನ ವಸ್ತು ಅಂತ ನಾವು ಹೇಳಬಹುದು.
ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಹೌದಾ? ಯಾಕಂತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಕಣಗಳ ನಡುವೆ ಖಾಲಿ ಜಾಗ ಅತ್ಯಧಿಕ ಮತ್ತು ಅವು ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇರ್ತವೆ, ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ. ಅದನ್ನೇ ಗೊತ್ತು. ಅನಿಲಗಳ ಕಣಗಳ ನಡುವೆ ಅತ್ಯಂತ ಹೆಚ್ಚಿನ ಖಾಲಿ ಜಾಗವಿರುತ್ತದೆ, ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್, ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನಶಕ್ತಿ ಗರಿಷ್ಠವಾಗಿರುವ ಚಲನಶಕ್ತಿ. ಅನಿಲಗಳ ನಡುವಿನ ಕಣಗಳ ನಡುವಿನ ಆಕರ್ಷಣ ಬಲವು ಕೂಡ ಕನಿಷ್ಠವಾಗಿದೆ. ಗಾಳಿಯು ವಿಸ್ತಾರವಾದ ಸ್ಥಳವನ್ನು ಹೊಂದಿರುವುದರಿಂದ ನಾವು ನಮ್ಮ ಕೈಗಳನ್ನು ಗಾಳಿಯು ಸುಲಭವಾಗಿ ಚಲಿಸುವಂತೆ ಮಾಡಿ. ಆದರೆ ಘನವಸ್ತುವಾದ ಮರದ ತುಂಡುಗಳಲ್ಲಿ ಅದೇ ರೀತಿ ಮಾಡಲು ಒಂದು ಮರದ ತುಂಡಿನಲ್ಲಿ ನೀವು ಕೈ ಹಿಂಗೆ ಹಾಕಿ ಮರದ ತುಂಡು ಮುರಿಬಹುದು. ಒಂದು ವೇಳೆ ನೀವು ಕರಾಟೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಕೈ ಬೇನಾಗುತ್ತೆ, ಕೈ ನೋವು ಆಗುತ್ತೆ. ಸರಿನಾ? ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಒಬ್ಬ ಏನು ಬೇಕಾಗ್ತದೆ, ನಮಗೆ ಕರಾಟೆ ಪ್ರವೀಣ ಬೇಕಾಗ್ತದೆ ಯಾವಾಗ ಮರದ ತುಂಡಿನಲ್ಲಿ ಕೈ ಹಾಕಿ ನಾವು ತೆಗಿಬೇಕು ಅಂತ. ಸರಿನಾ? ಓಕೆ. ಆದರೆ ಮರದ ತುಂಡು ಕಠಿಣವಾದ ಘನವಸ್ತುಗಳಲ್ಲಿ ಕಣಗಳ ಜೋಡಣೆ ಅತ್ಯಧಿಕವಾಗಿರುತ್ತದೆ. ಅವುಗಳ ನಡುವಿನ ಬಲವು ಅಂದರೆ ಇಂಟರ್ ಅಟಾಮಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ. ಅಂದರೆ ಅಂತರಾಣ್ವಿಕ ಬಲವು ಬಹಳ ಜಾಸ್ತಿ ಇರುತ್ತೆ. ಓಕೆ. ಗರಿಷ್ಠವಾಗಿರುವ ಕಣಗಳ ಕ್ರಮಬದ್ಧವಾಗಿರುತ್ತವೆ ಮತ್ತು ಕಣಗಳ ನಡುವಿನ ಅಂತರ ಹಾಗೂ ಕಣಗಳ ಚಲನಶಕ್ತಿ ತುಂಬ ಕಡಿಮೆ ಆಗಿರುತ್ತದೆ. ಘನವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಹೆಚ್ಚಾಗಿರುತ್ತದೆ. ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ಘನವಸ್ತುಗಳು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿ ಹೊಂದಿವೆ. ಆದ್ದರಿಂದ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರು ಬೇಕಾಗುತ್ತದೆ. ಸರಿನಾ? ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ. ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ನೀವು ಗಮನಿಸಿದ್ದೀರಿ. ಏಕೆ? ಘನವಸ್ತುಗಳಿಗೆ ಸಾಂದ್ರತೆ ಹೆಚ್ಚು, ದ್ರವ ವಸ್ತುಗಳಿಗೆ ಸಾಂದ್ರತೆ ಕಡಿಮೆ ಅಂತ ನಮಗೆ ಗೊತ್ತಿದೆ. ಮಂಜುಗಡ್ಡೆ ಅಂತಕ್ಕಂಥದ್ದು ಘನವಸ್ತು, ನೀರು ಅಂತಕ್ಕಂಥದ್ದು ದ್ರವ ವಸ್ತು. ಮಂಜುಗಡ್ಡೆ ಅಧಿಕ ಸಾಂದ್ರತೆ ಹೊಂದಿರಬೇಕಾಗಿತ್ತು, ಅದು ನೀರಿನಲ್ಲಿ ಹಾಕಿದಾಗ ತೇಲ್ತಾ ಹೋಗ್ತದೆ, ಮುಳುಗುವುದಿಲ್ಲ. ಅರ್ಥ ಏನು? ಮಂಜುಗಡ್ಡೆಗೆ ಹೆಚ್ಚಿನ ಸಾಂದ್ರತೆ ಇಲ್ಲ, ಕಡಿಮೆ ಸಾಂದ್ರತೆ ಇದೆ. ಯಾಕೆ ಮಂಜುಗಡ್ಡೆಗೆ ಕಡಿಮೆ ಸಾಂದ್ರತೆ ಇದೆ? ಏಕೆ? ಮಂಜುಗಡ್ಡೆ ಅಂತಂದರೆ ಹೆಪ್ಪುಗಟ್ಟಿದ ನೀರು, 0 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ನೀರು. ಆ ನೀರಿನಲ್ಲಿ ಕಣಗಳು ಒತ್ತೊತ್ತಾಗಿದ್ದರೂ ಕೂಡ ಅವುಗಳ ನಡುವಿನ ಒಂದು ಏನಂತ ಸ್ಪೇಸ್, ಖಾಲಿ ಜಾಗ ಜಾಸ್ತಿ ಇರ್ತದೆ ಕಂಪೇರ್ ಟು ವಾಟರ್. ನೀರಿಗಿಂತ ಹೆಚ್ಚು ಖಾಲಿ ಜಾಗ ಇರ್ತದೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಂತ? ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಿಕ ಸಾಂದ್ರತೆ ಎನ್ನುತ್ತೇವೆ. ವಸ್ತುವಿನ ಗಾತ್ರ ಹೆಚ್ಚಿದಂತೆ ಸಾಂದ್ರತೆ ಕಡಿಮೆ ಆಗುತ್ತದೆ. ಗಾತ್ರ ಹೆಚ್ಚಿದಂತೆ ಸಾಂದ್ರತೆ ಕಡಿಮೆ ಆಗುತ್ತದೆ. ನೆನಪಿರಲಿ ಈ ಒಂದು ಪದ. ವಸ್ತುವಿನ ಗಾತ್ರ ಹೆಚ್ಚಿದಂತೆ ಸಾಂದ್ರತೆ ಕಡಿಮೆ ಆಗುತ್ತದೆ. ಮಂಜುಗಡ್ಡೆ ಘನವಸ್ತುವಾದರೂ ಕೂಡ ಮಂಜುಗಡ್ಡೆಯ ಕಣಗಳ ನಡುವೆ ಅತ್ಯಂತ ಹೆಚ್ಚಿನ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ. ಇದು ಬೈ ನೇಚರ್. ನೀರನ್ನು ನೀವು ಮಂಜುಗಡ್ಡೆಯಲ್ಲಿ ಮಾಡಿದಂತಂದರೆ ಅಲ್ಲಿ ಒಂದಿಷ್ಟು ಖಾಲಿ ಜಾಗ ಜಾಸ್ತಿ ಕಂಡುಬರುತ್ತದೆ. ಯಾವುದಕ್ಕಿಂತ ನೀರಿನಲ್ಲಿ ಕಣಗಳಿಗಿಂತ ಅಲ್ಲಿ ಖಾಲಿ ಜಾಗ ಜಾಸ್ತಿ ಕಂಡುಬರುವುದರಿಂದ ಖಾಲಿ ಜಾಗ ಜಾಸ್ತಿ, ಕಣಗಳು ಕಡಿಮೆ. ಖಾಲಿ ಜಾಗ ಜಾಸ್ತಿ, ಕಣಗಳು ಕಡಿಮೆ. ಖಾಲಿ ಜಾಗ ಜಾಸ್ತಿ, ಕಣಗಳು ಕಡಿಮೆ. ಅರ್ಥ ಆಯ್ತಾ? ಅರ್ಥ ಏನಿಲ್ಲಿ? ಕಡಿಮೆ ಜಾಗದ ಅಧಿಕ ಜಾಗದಲ್ಲಿ ಕಡಿಮೆ ಕಣಗಳು, ಅಧಿಕ ಜಾಗದಲ್ಲಿ ಕಡಿಮೆ ಕಣಗಳು ಅಂದ್ರೆ ಸಾಂದ್ರತೆ ಕಡಿಮೆ ಆಗುತ್ತೆ. ಯಾವುದರ ಸಾಂದ್ರತೆ ಕಡಿಮೆ ಆಗುತ್ತೆ? ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ. ಏಕೆಂತಂದರೆ ಅದು ದತ್ತ ಒಂದು ಸ್ಥಳಾವಕಾಶದಲ್ಲಿ ಕಡಿಮೆ ಕಣಗಳನ್ನು ಹೊಂದಿದೆ ಮತ್ತು ಕಣಗಳ ನಡುವಿನ ಖಾಲಿ ಜಾಗ ನೀರಿನಲ್ಲಿರ್ತಕ್ಕಂಥ ಕಣಗಳ ನಡುವಿನ ಖಾಲಿ ಜಾಗಕ್ಕಿಂತ ಹೆಚ್ಚಾಗಿರುತ್ತೆ. ಹಾಗಾಗಿ ಇದರ ಸಾಂದ್ರತೆ ಕಡಿಮೆ ಆಗಿದ್ದಕ್ಕೆ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ನಾವು ಹೇಳ್ತೇವೆ. ನೀರಿನ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶಕ್ಕಿಂತ ಮಂಜುಗಡ್ಡೆಯ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶ ಹೆಚ್ಚು. ಆದುದರಿಂದ ಮಂಜುಗಡ್ಡೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನಾಗಿರ್ತದೆ? ಕಡಿಮೆ ಆಗುತ್ತೆ. ಹಾಗಾಗಿ ಮಂಜುಗಡ್ಡೆಯ ನೀರಿನ ಮೇಲೆ ಏನಾಗ್ತದೆ? ತೇಲುತ್ತಾ ಹೋಗುತ್ತದೆ. ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ.
ದ್ರವ್ಯಗಳು ಸ್ಥಿತಿ ಬದಲಾವಣೆಯನ್ನು ಹೊಂದಿದವೆ. ಹೌದು, ಹೊಂದಿದವೆ. ಘನ ಸ್ಥಿತಿಯಿಂದ ದ್ರವ, ದ್ರವದಿಂದ ಅನಿಲ, ಅನಿಲದಿಂದ ದ್ರವ, ದ್ರವದಿಂದ ಘನ, ಘನದಿಂದ ಅನಿಲ, ಅನಿಲದಿಂದ ಘನ, ದ್ರವದಿಂದ ಅನಿಲ, ಅನಿಲದಿಂದ ದ್ರವ. ಇವೆಲ್ಲ ಇವುಗಳು ಆಗಬೇಕು ಅಂತಂದರೆ ಒಂದು ಉಷ್ಣತೆಯಲ್ಲಿ ಬದಲಾವಣೆ ಆಗಬೇಕು, ಇಲ್ಲ ಅಂತಂದರೆ ಒತ್ತಡದಲ್ಲಿ ಬದಲಾವಣೆ ಆಗಬೇಕು. ಉಷ್ಣತೆಯನ್ನು ಹೆಚ್ಚು ಕಡಿಮೆ ಮಾಡುವುದರಿಂದ ಘನದಿಂದ ದ್ರವ, ದ್ರವದಿಂದ ಅನಿಲ ಮಾಡ್ಬೋದು. ಆಮೇಲೆ ಒತ್ತಡವನ್ನು ಕೂಡ ಹಾಕಿದಾಗ ಅನಿಲದಿಂದ ದ್ರವ, ದ್ರವದಿಂದ ಘನ ವಸ್ತು ಕೂಡ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಅಂತಂದರೆ ಎರಡು ವಿಧಾನಗಳ ಮೂಲಕ ವಸ್ತುವಿನ ಸ್ಥಿತಿಗಳನ್ನು ನಾವು ಬದಲಾಯಿಸಬಹುದು. ಯಾವ್ಯಾವು? ನಮಗೆಲ್ಲ ತಿಳಿದಿರೋ ಹಾಗೆ ನೀರು ದ್ರವ್ಯದ 3 ಸ್ಥಿತಿಯಲ್ಲಿಯೂ ಕಂಡುಬರುತ್ತದೆ. ಘನ ರೂಪದ ಮಂಜುಗಡ್ಡೆ, ದ್ರವ ರೂಪದ ನೀರು, ಅನಿಲ ರೂಪದ ನೀರಾಗುತ್ತೆ. ಹೌದಾ? 3 ರೀತಿಯಲ್ಲಿ ಸ್ಥಿತಿಗಳಿವೆ. ಅವನ್ನು ಹೇಗೆ ಬದಲಾಯಿಸಿದ್ರಿ ಅಂತಂದರೆ ನಾನು ಹೇಗೆ ಗೊತ್ತಿನ ಉತ್ತರ ಅಲ್ಲಿ ಬರಬೇಕು. ಹೇಗೆ ಬದಲಾಯಿಸ್ತೀವಿ? ಉಷ್ಣತೆ ಹೆಚ್ಚು ಕಡಿಮೆ ಮಾಡೋದರಿಂದ, ಒತ್ತಡ ಹೆಚ್ಚು ಕಡಿಮೆ ಮಾಡೋದು. ದ್ರವ್ಯಗಳ ಸ್ಥಿತಿ ಬದಲಾವಣೆಯಾಗುವ ದ್ರವ್ಯಗಳ ಒಳಗೆ ಏನಾಗುತ್ತದೆ? ಘನ ಇದ್ದಿದ್ದು ದ್ರವ ಆಗಬೇಕಂದ್ರೆ ಏನಾಗ್ತಾ ಹೋಗ್ತದೆ? ಘನ ವಸ್ತು ದ್ರವ ಆಗಬೇಕು ಅಂತಂದರೆ ನಾವು ಶಕ್ತಿಯನ್ನು ಕೊಡಲೇಬೇಕು. ಉದಾಹರಣೆಯಾಗಿ ಒಂದು ಲೋಹದ ತುಂಡಿದೆ, ಐರನ್ ಪೀಸ್ ಅಂತ ನಾವು ಹೇಳ್ತೀವಿ. ಲೋಹದ ತುಂಡು ಅಥವಾ ಕಬ್ಬಿಣದ ತುಂಡು, ಅದನ್ನು ನಾವು ಕೆಳಗಡೆಯಿಂದ ಬಿಸಿ ಮಾಡ್ಕೊಂತ ಹೋಗ್ತೀವಿ. ಬಿಸಿ ಮಾಡ್ಕೊತ ಹೋದಾಗ ಈ ಒಂದು ಕಬ್ಬಿಣದ ತುಂಡಿನಲ್ಲಿರ್ತಕ್ಕಂಥ ಕಣಗಳು ಮೊದಲೇನು ಮಾಡ್ತವೆ? ನಿಂತ ಜಾಗದಲ್ಲಿ ವೈಬ್ರೇಟ್ ಆಗ್ತದೆ. ಈ ಥರ ವೈಬ್ರೇಟ್ ಆಗ್ತಾ ಇರುತ್ತೆ. ನೀವು ಯಾವಾಗ ಕೆಳಗಿಂದ ಶಕ್ತಿಯನ್ನು, ಶಾಖವನ್ನು ಕೊಡ್ತಾ ಹೋಗ್ತಾರೋ ಆ ಶಕ್ತಿ ತೆಗೆದುಕೊಂಡು ವೈಬ್ರೇಷನ್ ಜಾಸ್ತಿ ಮಾಡ್ತೀವಿ. ವೈಬ್ರೇಷನ್ ಇನ್ನೂ ಜಾಸ್ತಿ ಮಾಡ್ಕೊತ ಪಕ್ಕದಲ್ಲಿರ್ತಕ್ಕಂಥ ಕಣಗಳಿಗೆ ಬಡಿತಾ ಹೋಗುತ್ತೆ. ಒಂದನೇದು ಕೆಳಗಡೆಯಿಂದ ಉಷ್ಣ, ಎರಡನೇದು ಬಡಿದಾಗ ಅಲ್ಲಿ ಫ್ರಿಕ್ಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಘರ್ಷಣೆ. ಕೆಳಗಡೆಯಿಂದಲೂ ಉಷ್ಣ, ಒಳಗಡೆಯೂ ಉಷ್ಣ, ಕೆಳಗೂ ಉಷ್ಣ, ಒಳಗೂ ಉಷ್ಣ ಅಂತಂದಾಗ ಏನಾಗುತ್ತದೆ? ಆ ಒಂದು ಘನ ವಸ್ತುವಿನಲ್ಲಿರ್ತಕ್ಕಂಥ ಕಣಗಳು ಹೆಚ್ಚಿನ ಶಕ್ತಿ ಪಡೆದುಕೊಂಡು ಸ್ವತಂತ್ರವಾಗಲು ಪ್ರಯತ್ನ ಪಡುತ್ತವೆ. ಈ ಸ್ವತಂತ್ರವಾಗಲು ಪ್ರಯತ್ನ ಪಟ್ಟಾಗ ಘನ ಸ್ಥಿತಿಯಲ್ಲಿನ ವಸ್ತು ಏನಾಗ್ತದೆ? ದ್ರವ ಸ್ಥಿತಿಗೆ ಬರಲು ಆರಂಭಿಸುತ್ತದೆ. ದ್ರವ ಸ್ಥಿತಿಯಲ್ಲಿನ ವಸ್ತುವನ್ನು ಮತ್ತೆ ನೀವು ಉಷ್ಣ ಕೊಡ್ಕೊಂತ ಹೋಗಿ, ಆವಾಗ ದ್ರವ ಸ್ಥಿತಿಯಲ್ಲಿನ ಕಣಗಳು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡು ದ್ರವದಿಂದ ನೀರಾವಿ ಅಥವಾ ಆವಿಯಾಗಲು ಪ್ರಾರಂಭಿಸುತ್ತದೆ ಅಂತ ನಮಗೆ ಅದನ್ನೇ ಎಕ್ಸ್ಪ್ಲೇನೇಷನ್ ಮಾಡಿದ್ದಾರೆ. ಘನಗಳ ಉಷ್ಣತೆಯನ್ನು ಹೆಚ್ಚಿಸಿದಾಗ ಕಣಗಳ ಚಲನಶಕ್ತಿ ಹೆಚ್ಚುತ್ತದೆ. ಚಲನಶಕ್ತಿಯು ಹೆಚ್ಚಳದಿಂದ ಕಣಗಳು ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಒದಗಿಸಿದ ಹೆಚ್ಚಿನ ವೇಗದಿಂದ ಕಂಪಿಸಲಾರಂಭಿಸುತ್ತದೆ. ವೈಬ್ರೇಟ್ ಅಂತ ಹೇಳಿದ್ರೆ ಕಂಪಿಸಲಾರಂಭಿಸುತ್ತದೆ. ಒದಗಿಸಿದ ಶಾಖ ಶಕ್ತಿಯು ಕಣಗಳ ನಡುವೆ ಆಕರ್ಷಣ ಬಲಕ್ಕೆ ಮೀರಿದ್ದಾಗಿದ್ದರೆ, ಈ ಶಕ್ತಿಯನ್ನು ನೀವು ಕೊಡ್ತಾ ಹೋಗ್ತೀಯಾ, ಎರಡು ಕಣಗಳ ನಡುವೆ ಒಂದು ಆಕರ್ಷಣ ಬಲ ಇರ್ತದೆ, ಇಂಟರ್ ಅಟಾಮಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ. ಆ ಫೋರ್ಸ್ಗಿಂತ ನೀವು ಜಾಸ್ತಿ ಎನರ್ಜಿ ಪ್ರೊವೈಡ್ ಮಾಡಿದ್ರಿ, ಹೆಚ್ಚಿನ ಶಕ್ತಿ ಕೊಟ್ರಿ, ಅಂತರ ಅಣುವಿಕ ಬಲಗಳ ನಡುವೆ ಅಂತರ ಅಣುವಿಕ ಬಲಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ನೀವು ಕೊಟ್ಟರೆ ಅಂತಂದರೆ ಆ ಬಲ ಬ್ರೇಕ್ ಆಗುತ್ತೆ. ಓಕೆ, ಬ್ರೇಕ್ ಆಗಿ ಈ ಎರಡೂ ಕಣಗಳು ಸ್ವತಂತ್ರವಾಗಿ ಚಲಿಸಲು ಆರಂಭಿಸ್ತವೆ. ಸ್ವತಂತ್ರವಾಗಿ ಚಲಿಸಿಕೊಳ್ಳುತ್ತಾ ಹೋದಾಗ ಘನ ಏನಾಗ್ತದೆ? ದ್ರವ ಅಂತ. ಸರಿನಾ? ಆಕರ್ಷಣ ಬಲಕ್ಕೆ ಮೀರಿದ್ದಾಗಿರುತ್ತದೆ. ಕಣಗಳು ತಮ್ಮ ನಿರ್ದಿಷ್ಟ ಸ್ಥಳವನ್ನು ತೊರೆಯುತ್ತವೆ. ಒಂದು ಸ್ಥಳದಲ್ಲಿ ಇದು ಮೊದಲು ಸ್ಟೇ ಮಾಡ್ತಾ ಇದ್ವಿ, ಈ ಹಿಂಗ್ ಚಲ ಮಾಡ್ತವೆ, ತೊರೆಯುತ್ತವೆ ಮತ್ತು ಹೆಚ್ಚು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಯಾವಾಗ ಘನಗಳು ಈ ಸ್ಥಿತಿಯಲ್ಲಿ ತಲುಪುತ್ತವೆಯೋ ಆಗ ದ್ರವಿಸುತ್ತವೆ ಮತ್ತು ದ್ರವವಾಗಿ ಪರಿವರ್ತನೆಯಾಗುತ್ತದೆ. ನಿರ್ದಿಷ್ಟ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಒಂದು ಕ್ರಿಯೆಗೆ ನಾವು ಕರಿತೀವಿ, ಅಥವಾ ಬಿಂದುವಿಗೆ ನಾವು ಕರಿತೀವಿ, ತಾಪಕ್ಕೆ ನಾವು ಕರಿತೀವಿ ದ್ರವನ ಬಿಂದು ಅಂತ ಕರಿತೀವಿ. ಇದನ್ನು ಬಹಳಷ್ಟು ಸರಿ ಎಕ್ಸಾಮಿಗೆ ಕೇಳ್ತಾರೆ. ದ್ರವನ ಬಿಂದು ಎಂದರೆ ಕೇಳ್ಬೋದು. ಏನಪ್ಪ? ನಿರ್ದಿಷ್ಟ ತಾಪದಲ್ಲಿ ಘನವಸ್ತುಗಳು ಕರಗಿ ಅಥವಾ ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ನಾವು ಅಂತ ಕರಿತೀವಿ. ಆಫೀಸಿನ ತಾಪಕ್ಕೆ ನಾವು ಕರಿತೀವಿ ದ್ರವನ ಬಿಂದು ಅಂತ ಕರಿತೀವಿ. ಘನದ ದ್ರವನ ಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಇದು 1 ಮಾರ್ಕ್ ಕ್ವಶನ್ ಒಳಗಡೆ, MCQ ಕ್ವಶನ್ ಒಳಗಡೆ ಇಂಥ ಕ್ವಶನ್ಗಳು ಕೇಳ್ತಾರೆ. ಏನಂತ ಕೇಳ್ಬೋದು ಅವರು?
ಕಣಗಳ ನಡುವಿನ ಆಕರ್ಷಣ ಬಲದ ಸಾಮರ್ಥ್ಯವನ್ನು ಸೂಚಿಸುವ ವಿದ್ಯಮಾನ ಇದಾಗಿದೆ. 4 ಕೊಟ್ಟರೆ: ದ್ರವಣ ಬಿಂದು, ಕುದಿ ಬಿಂದು, ಘನೀಕರಣ, ಆವೀಕರಣ, ಏನೋ ಒಂದು ಕೊಟ್ಬಿಡ್ತಾರೆ. ಅವು ಏನ್ಬಿಟ್ರೆ ದ್ರವಣ ಬಿಂದು ಅಂತ ಬರುತ್ತೆ. ಘನದ ದ್ರವಣ ಬಿಂದುವು ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲದ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಘನ ಅಂತ ಬಂದಾಗ ದ್ರವಣ ಬಿಂದು ಅಂತ ನೀವು ಬರೀ. ಘನ ಅಂತ ಬಂದಾಗ, ದ್ರವ ಅಂತ ಬಂದಾಗ ನೋಡೋಣಂತೀರಿ ಅವಾಗ ಏನಾಗ್ತದೆ. ಮುಂದೆ ತಾಪ ಬದಲಾವಣೆಯ ಪರಿಣಾಮ. ತಾಪ ಹೆಚ್ಚಾದಂತೆ ಏನಾಗ್ತದೆ? ಘನ ಇದೆ ದ್ರವ ಆಗ್ತದೆ, ದ್ರವ ಇದ್ದು ಕಲ್ಲಿಗಾಗ್ತದೆ. ಪ್ರಯೋಗ ಇದೆ, ಮಂಜುಗಡ್ಡೆ ಕಾಸ್ತಾ ಹೋಗ್ತಾ ಇದ್ದಾರೆ, ಅದು ಘನ ಇದೆ ದ್ರವ ಆಯಿತು, ಅದು ದ್ರವಣ ಬಿಂದು ಅಂತ ನಾವು ಹೇಳ್ತೀವಿ. ದ್ರವಣ ಗುಪ್ತೋಷ್ಣ ಅಂತ ಆಗ್ತದೆ. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ವರೆಗೂ ನೀವು ಉಷ್ಣತೆಯನ್ನು ಕೊಡ್ತಾ ಹೋದಾಗ ಈ ಒಂದು ಘನ ಸ್ಥಿತಿ ವಸ್ತುವಿನಾಗ್ತದೆ ದ್ರವ ಸ್ಥಿತಿಗೆ ಬರ್ತದೆ. ಮುಂದೆ ನೀವು ಉಷ್ಣತೆ ಕೊಡ್ತಾ ಹೋಗ್ತೀರಾ ಅಲ್ಲಿ ಉಷ್ಣತಾ ಮಾಪಕದಲ್ಲಿ ಏರಿಕೆ ಕಾಣುವುದಿಲ್ಲ. 4 ಡಿಗ್ರಿನೇ ಇರ್ತದೆ. ಅಂದರೆ ಸಂಪೂರ್ಣ ಘನ ವಸ್ತು ದ್ರವವಾಗುತ್ತಾ ಹೋಗುತ್ತದಲ್ಲ, ಅಲ್ಲಿವರೆಗೂ ಉಷ್ಣತೆ ಹೆಚ್ಚಿಗೆ ಆಗುವುದೇ ಇಲ್ಲ. ನೀವು ಎಷ್ಟೇ ಉಷ್ಣತೆ ಕೊಡ್ರಿ, ಘನ ಇದ್ದಿದ್ದು ದ್ರವ ಆಗುವವರೆಗೂ ಉಷ್ಣತೆ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ ಹೆಚ್ಚಾಗಂಗೆ ಇಲ್ಲ. 4 ಡಿಗ್ರಿ ಇದ್ರೆ 4 ಡಿಗ್ರಿನೇ ತೋರಿಸ್ತದೆ. ಈ ಬೆಂಕಿ ಹಚ್ಕೊಂತ ಹೋಗಿ 4 ಡಿಗ್ರಿ ಇದ್ರೆ 4 ಡಿಗ್ರಿ ತೋರಿಸುತ್ತೆ. ಎಲ್ಲಿವರೆಗೂ ಆ ಒಂದು ಘನ ವಸ್ತು, ಆ ಒಂದು ಮಂಜುಗಡ್ಡೆ ಸಂಪೂರ್ಣವಾಗಿ ನೀರಾಗುವುದಿಲ್ಲವೋ ಅಲ್ಲಿವರೆಗೂ ಆ ಉಷ್ಣತೆ ಏನಿರ್ತದಲ್ಲ ಹೆಚ್ಚಳ ಕಂಡು ಬರುವುದಿಲ್ಲ. ಇದಕ್ಕೆ ಗುಪ್ತವಾದಂತಹ ಉಷ್ಣ ಅಂತ ಹೇಳ್ತೀವಿ. ಗುಪ್ತ, ಸೀಕ್ರೆಟ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಹೌದಾ? ಗುಪ್ತ ವಸ್ತು, ಲೇಟೆಂಟ್ ಹೀಟ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಶಕ್ತಿಯನ್ನು ನೀವು ಕೊಡ್ತಾ ಇದ್ದೀರಲ್ಲ, ಆ ಒಂದು ಹೆಚ್ಚಿನ ಶಕ್ತಿ ಯಾವುದಕ್ಕೆ ಉಪಯೋಗ ಆಗ್ತದೆ? ಘನ ವಸ್ತು ದ್ರವ ಆಗಲು ಉಪಯೋಗ ಆಗ್ತಾ ಇದೆ. ಇದಕ್ಕೆ ದ್ರವಣ ಗುಪ್ತೋಷ್ಣ ಅಂತ ನಾವು ಹೇಳ್ತೀವಿ. ದ್ರವಣ ಗುಪ್ತೋಷ್ಣ ಇಲ್ಲಿದೆ ನೋಡಿ. ಬೀಕರ್ನಲ್ಲಿರುವ ಮಂಜುಗಡ್ಡೆ ಸಂಪೂರ್ಣವಾಗಿ ದ್ರವರೂಪಕ್ಕೆ ಬರುವವರೆಗೂ ತಾಪಮಾನದಲ್ಲಿ ಯಾವುದೇ ಏರಿಕೆ ಉಂಟಾಗುವುದಿಲ್ಲ. ನಾವು ಕೊಟ್ಟ ಶಾಖವು ಸ್ಥಿತಿ ಬದಲಾವಣೆಗೆ ಉಪಯೋಗವಾಯಿತೇ ವಿನಃ ವ್ಯರ್ಥವಾಗಲಿಲ್ಲ. ಸ್ಥಿತಿ ಬದಲಾವಣೆಗೆ ಉಪಯೋಗವಾದರೆ ಅದಕ್ಕೆ ಗುಪ್ತೋಷ್ಣ ಎನ್ನುವುದು. ಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಏನು ಬೇಕಾಗುತ್ತಲ್ಲ ಆ ಒಂದು ಉಷ್ಣತೆ, ಆ ಉಷ್ಣತೆಗೆ ಗುಪ್ತೋಷ್ಣ ಅಂತ ಕರಿತೀವಿ. ನಾವು ಕೊಟ್ಟ ಶಾಖವು ಸ್ಥಿತಿ ಬದಲಾವಣೆಗೆ ಉಪಯೋಗವಾಗಲ್ಪಟ್ಟಿದೆ. ಮಂಜುಗಡ್ಡೆ ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣತೆಯನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ. ಇಲ್ಲಿ ಮಂಜುಗಡ್ಡೆ ತಾಪವನ್ನು ಹೆಚ್ಚು ಮಾಡಲಿಲ್ಲ. ತಾಪ ಹೆಚ್ಚು ಮಾಡದೇ ಏನು ಮಾಡ್ತು? ಘನ ಇದ್ದು ಸಂಪೂರ್ಣವಾಗಿ ದ್ರವ ಆಯಿತು. ಇದಕ್ಕೆ ನಾವು ದ್ರವಣ ಗುಪ್ತೋಷ್ಣ, ಈ ಉಷ್ಣವನ್ನು ನಾವು ದ್ರವಣ ಗುಪ್ತೋಷ್ಣ ಅಥವಾ ಜಸ್ಟ್ ಗುಪ್ತೋಷ್ಣ ಅಂತ ಕರೀತೀವಿ. ಸರಿನಾ? ದ್ರವವಾಗಿ ಪರಿವರ್ತನೆಯಾದ ನಂತರ ಮುಂದೇನಾಗ್ತದೆ? ತಾಪದಲ್ಲಿ ಏರಿಕೆ ಕಂಡು ಬರ್ತದೆ. 40 ಡಿಗ್ರಿ, 50, 60, 70, 89, 100 ಡಿಗ್ರಿ ಆಗ್ತದೆ. 100 ಡಿಗ್ರಿಯಲ್ಲಿ ನೀರು ಕುದಿಯಲು ಆರಂಭಿಸುತ್ತದೆ, ಆವಿಯಾಗಲು ಆರಂಭಿಸುತ್ತದೆ. ಆವಾಗ ನೀವು ಉಷ್ಣತೆ ಕೊಡ್ತಾ ಹೋಗಿ 100 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತಾ ಇದೆಯಲ್ಲ, ಈ 100 ಡಿಗ್ರಿ ಟೆಂಪ್ರೇಚರ್ 100 ಡಿಗ್ರಿ ತೋರಿಸ್ತದ. ಎಲ್ಲಿವರೆಗೂ ಸಂಪೂರ್ಣ ನೀರು ಆವಿಯಾಗುವುದಿಲ್ಲವೋ ಇದು 100 ಡಿಗ್ರಿನೇ ತೋರಿಸೋದು. ಎಷ್ಟೇ ಉಷ್ಣ ಕೊಡು, ಕೆಳಗಡೆ ಬೆಂಕಿ ಹಚ್ಕೊಂತ ಹೋಗು, 100 ಡಿಗ್ರಿನೇ ತೋರಿಸುತ್ತೆ. ಎಲ್ಲಿವರೆಗೂ? ಸಂಪೂರ್ಣವಾದಂತಹ ನೀರು ಆವಿಯಾಗುವವರೆಗೂ. ಅರ್ಥಾಯ್ತಾ? ಆವೀಕರಣದ ಗುಪ್ತೋಷ್ಣ ಅಂತ ನಾವು ಹೇಳ್ತೀವಿ. ಈಗ ತಾಪಮಾಪಕದಲ್ಲಿ ಯಾವುದೇ ಏರಿಕೆ ಕಂಡು ಬರುವುದಿಲ್ಲ. ಯಾವ ಹಂತದಲ್ಲಿ? ಗುಪ್ತೋಷ್ಣ ಹಂತದಲ್ಲಿ ಏರಿಕೆ ಕಂಡು ಬರುವುದಿಲ್ಲ. ಅಥವಾ ಸ್ಥಿತಿ ಬದಲಾವಣೆ ಸಂದರ್ಭದಲ್ಲಿ ಏನಾಗುವುದಿಲ್ಲ ಅಂತ ಪ್ರಶ್ನೆ. ಸ್ಥಿತಿ ಬದಲಾವಣೆ ಸಂದರ್ಭದಲ್ಲಿ ಏನಾಗುವುದಿಲ್ಲ? ತಾಪದಲ್ಲಿ ಏರಿಕೆ ಆಗುವುದಿಲ್ಲ. ತಾಪದಲ್ಲಿ ಏರಿಕೆ ಆಗುವುದಿಲ್ಲ. ದ್ರವದ ಗುಪ್ತೋಷ್ಣ ಎಂದರೇನು? ಇಲ್ಲಿ ಉದಾಹರಣೆ ಕೊಡಿ. ಇಲ್ಲ ಇದು ನಿಮ್ಗೆ ಇಲ್ಲೊಂದು ನೋಡ್ರಿ, ಮಂಜುಗಡ್ಡೆಯ ದ್ರವಣ ಬಿಂದು 273.16 ಕೆಲ್ವಿನ್ ಅಂತ ಬರ್ತದೆ. ಸರ್ ಇದೇನು ಸರ್? ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀರಾ, ಕೆಲ್ವಿನ್ ಅಂತ ಹೇಳ್ತೀರಾ, ಆಮೇಲೆ ಫ್ಯಾರನೈಟ್ ಅಂತ ಹೇಳ್ತೀರಾ. ಅದಕ್ಕೆ ಡಿಗ್ರಿ ಸೆಲ್ಸಿಯಸ್ ಇದ್ದದನ್ನು ನಾನು ಮಾಡಬೇಕು ಕೆಲ್ವಿನ್ ಮಾಡಿ.
ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಏನು ಮಾಡಬೇಕು ನಾನು ಕೆಲ್ವಿನ್ ಮಾಡಬೇಕು. ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್ ಮಾಡಬೇಕಂತಂದರೆ ಕೊಟ್ಟಂತಹ ಡಿಗ್ರಿ ಸೆಲ್ಸಿಯಸ್ಗೆ ಪ್ಲಸ್ 273 ಅಂತ ಮಾಡಬೇಕು. ಕೆಲ್ವಿನ್ ಇದನ್ನ ಡಿಗ್ರಿ ಸೆಲ್ಸಿಯಸ್ ಮಾಡಬೇಕು ಅಂತಂದರೆ ಕೊಟ್ಟಂತಹ ಕೆಲ್ವಿನ್ನಲ್ಲಿ 273 ಅನ್ನು ನೀವು ಮೈನಸ್ ಮಾಡಿ. ಡಿಗ್ರಿ ಸೆಲ್ಸಿಯಸ್ ಅನ್ನ ಇನ್ನೊಂದು ಬರ್ತದೆ ಫ್ಯಾರನ್ಹೀಟ್ ಅಂತ ಬರ್ತದೆ. ಫ್ಯಾರನ್ಹೀಟ್ ಮಾಡಬೇಕು ಅಂತಂದರೆ ನೀವು ಅವಾಗ ಏನು ಮಾಡಬೇಕು, ಡಿಗ್ರಿ ಸೆಲ್ಸಿಯಸ್ ಅನ್ನು ಫ್ಯಾರನ್ಹೀಟ್ ಮಾಡಬೇಕಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32 ಅಂತ ಮಾಡಬೇಕು. ಇದೇನಾಗುತ್ತೆ ಫ್ಯಾರನ್ಹೀಟ್. ಇವು ಸೂತ್ರ ಸರಿನಾ? ಒಂದು ಸೆಕೆಂಡ್ ಇದನ್ನು ಚೆಕ್ ಮಾಡ್ತೀನಿ, ಸರಿ ನೋಡ್ಬೇಕು ಅಂತ ಹೇಳಿ. ಸರಿ ಇರ್ತದೆ ಆದರೂ ಕೂಡ ಇನ್ನೊಂದು ಸರಿ ನೋಡೋಣ. Fahrenheit, degree Fahrenheit is equal to 9/5 into degree Celsius plus 32. Okay, 9/5 plus 32 Fahrenheit to degree Celsius. ಈಗ ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಮಾಡಬೇಕಂದ್ರೆ ಪ್ಲಸ್ ಡಿಗ್ರಿ ಕಳಿಸಿ ಮೈನಸ್ ಆಗ್ತದೆ, ಇದು ಡಿವಿಷನ್ ಡಿಗ್ರಿ ಕಳಿಸಿ ಇಂಟು ಡಿಗ್ರಿ ಕಳಿಸಿ ಡಿವೈಡೆಡ್ ಬೈ ಆಗುತ್ತೆ. ಅಷ್ಟು ಮಾಡಿಬಿಟ್ರೆ ಡಿಗ್ರಿ ಇದು ಫ್ಯಾರನ್ಹೀಟ್ ಆಗುತ್ತೆ. ಓಕೆನಾ? ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ಲಸ್ 273 ಮಾಡಿಬಿಟ್ರೆ ಕೆಲ್ವಿನ್ ಆಗುತ್ತೆ. ಪ್ಲಸ್ 273 ಹಾಕ್ಬಿಟ್ರೆ ಕೆಲ್ವಿನ್ ಆಗ್ಬಿಟ್ಟು. ಇವೆಲ್ಲ ಸೂತ್ರಗಳು ಡಿಗ್ರಿ ಸೆಲ್ಸಿಯಸ್ನಿಂದ ಕೆಲ್ವಿನ್ ಮಾಡಬೇಕು ಅಂತಂದರೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಕೆಲ್ವಿನ್ ಇದನ್ನು ಡಿಗ್ರಿ ಸೆಲ್ಸಿಯಸ್ ಮಾಡಬೇಕು ಅಂತಂದರೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆಲ್ವಿನ್ ಮೈನಸ್ 273. ಫ್ಯಾರನ್ಹೀಟ್ ಇದ್ದನ್ನು ನಾವು ಡಿಗ್ರಿ ಸೆಲ್ಸಿಯಸ್ ಇದ್ದನ್ನು ಫ್ಯಾರನ್ಹೀಟ್ ಮಾಡಬೇಕು ಅಂತಂದರೆ ಡಿಗ್ರಿ ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32. ಓಕೆ, ಇದರಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಅದನ್ನು ನಾವು ನೋಡ್ಕೊಂತ ಹೋಗೋಣ. ಇದು ಬರ್ತಾ ಓಕೆ ಬರೋದಿಲ್ಲ ಅಂತ ಅನ್ಕೊಂತೀವಿ. ಇನ್ನು ಟೈಮ್ ಕೊಡಬೇಕು. ಓಕೆ, ಮುಂದಕ್ಕೆ ಹೋಗೋಣ. ದ್ರವಣ ಎಂದರೇನು? ದ್ರವಣ ಎಂದರೆ ಘನ ಸ್ಥಿತಿಯಲ್ಲಿನ ವಸ್ತುವು ದ್ರವ ಸ್ಥಿತಿಗೆ ಬರೋದನ್ನು ನಾವು ಎಂತ ಕರಿತೀವಿ, ಬದಲಾವಣೆಯನ್ನು ನಾವು ದ್ರವಣ ಎಂದು ಕರೆಯುತ್ತೇವೆ. ಮುಂದೆ ದ್ರವಣ ಗುರುತ್ವಾಕರ್ಷಣೆ ಎಂದರೇನು ಅಂತ ಬರ್ತದೆ. ಆಲ್ರೆಡಿ ಮುಂದೆ ಮೇಲ್ಗಡೆ ನೋಡಿದರೆ 1 kg ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾದ ಉಷ್ಣತೆಯನ್ನು, ಘನ ಇದ್ದದನ್ನು ದ್ರವವಾಗಿ ಪರಿವರ್ತಿಸಬೇಕು. ಅದು ದ್ರವಣ ಬಿಂದುವಿನಲ್ಲಿ ಇಟ್ಕೊಂಡೇ, ಟೆಂಪರೇಚರ್ ಹೆಚ್ಚಾಗಬಾರ್ದು, ಒತ್ತಡ ಅಷ್ಟೇ ಇರಬೇಕು. ಉಷ್ಣ ಶಕ್ತಿಯ ಪರಿಮಾಣವನ್ನು ಕರಿತೀವಿ ದ್ರವಣ ಗುರುತ್ವಾಕರ್ಷಣ ಅಂತ. ಕುದಿಯುವಿಕೆ ಎಂದರೇನು? ಕುದಿಯುವಿಕೆ ಬಾಯ್ಲಿಂಗ್ ಪಾಯಿಂಟ್. ಬೃಹತ್ ಗಾತ್ರದ ದ್ರವದ ಕಣಗಳನ್ನು ದ್ರವ ಸ್ಥಿತಿಯಿಂದ ಆವಿ ಸ್ಥಿತಿಗೆ ಬದಲಾಯಿಸುವ ಕ್ರಿಯೆಗೆ ನಾವು ಕರಿತೀವಿ ಕುದಿಯುವಿಕೆ ಅಂತ ಕರಿತೀವಿ. ಬಲ್ಕ್ ಫೆನಾಮಿನಾ ಅಂತ ಕರೀತಾರೆ. ಮೆಲ್ಟಿಂಗ್, ಬಾಯ್ಲಿಂಗ್ ಇಸ್ ಅ ಬಲ್ಕ್ ಫೆನಾಮಿನಾ. ನೆಕ್ಸ್ಟ್ ಇವ್ಯಾಪರೇಷನ್ ಇಸ್ ಅ ಸರ್ಫೇಸ್ ಫೆನಾಮಿನಾ ಅಂತ ಅಂದ್ರೆ ಅರ್ಥ ಏನು ಸರ್? ಬಾಯ್ಲಿಂಗ್ ಈಸ್ ಅ ಬಲ್ಕ್ ಫೆನಾಮಿನಾ, ಇವ್ಯಾಪರೇಷನ್ ಈಸ್ ಅ ಸರ್ಫೇಸ್ ಫೆನಾಮಿನಾ. ಬಾಯ್ಲಿಂಗ್ ಅಂತಂದರೆ ಕುದಿಯುವಿಕೆಯು ಬೃಹತ್ ಗಾತ್ರದ ಕಣಗಳನ್ನು ದ್ರವ ಸ್ಥಿತಿಯಿಂದ ಆವಿ ಸ್ಥಿತಿಗೆ ತರುವಂಥ ಒಂದು ವಿದ್ಯಮಾನ. ಆವೀಕರಣ ಅಂತ ಬರ್ತದೆ, ಬಾಷ್ಪೀಕರಣ ಅಂತಂದರೆ ಅದು ಸರ್ಫೇಸ್ ಫೆನಾಮಿನಾ. ಸರ್ಫೇಸ್ ಅಂತಂದರೆ ಕಣದಲ್ಲಿ ಅಂತೀವಿ ಮೇಲ್ಮೈನಲ್ಲಿರ್ತಕ್ಕಂತಹ ಕಣಗಳು ದ್ರವ ಸ್ಥಿತಿಯಿಂದ ಅನ್ಯ ಸ್ಥಿತಿಗೆ ಬರ್ತವೆ. ಅದು ಕೂಡ ದ್ರವಣ ಬಿಂದುವಿನ ಕಡಿಮೆ ಬಿಂದುವಿನಲ್ಲಿ ಕುದಿಸಲಾರದೆ ಆವಿಯಾಗ್ಬಿಡ್ತದೆ. ಬೆಂಕಿ ಜಾಸ್ತಿ ಕೊಡಂಗಿಲ್ಲ, ನೀರು ಆವಿಯಾಗ್ಬಿಡ್ತದೆ. ಯಾವ ಥರ ಅದು ನೋಡೋಣ. ಓಕೆ, ಕುದಿಯುವ ಬಿಂದು ಎಂದರೆ ನಿರ್ದಿಷ್ಟ ವಾತಾವರಣದಲ್ಲಿ ಒತ್ತಡದಲ್ಲಿ ಬೃಹತ್ ಗಾತ್ರದ ದ್ರವದ ಕಣಗಳನ್ನು ದ್ರವ ಸ್ಥಿತಿಯಿಂದ ಆವಿ ಸ್ಥಿತಿಗೆ ಬದಲಾಯಿಸುವ ತಾಪವನ್ನು ದ್ರವಣ ಬಿಂದು ಅಥವಾ ಯಾವುದು ದ್ರವ ಸ್ಥಿತಿಯಿಂದ ಆವಿ ಸ್ಥಿತಿಯಿಂದ ದ್ರವಣ ಬಿಂದು ಬರೋದಿಲ್ಲ, ಕುದಿ ಬಿಂದು ಅಂತ ತಪ್ಪಾಗಿದೆ. ನೋಟ್ಸ್ ತಪ್ಪೇಂಟಾಗಿದೆ, ಕುದಿ ಬಿಂದು ಅಂತ ಬರೀ. ನೀರಿನ ಕುದಿ ಬಿಂದು ಎಷ್ಟು? 373 ಡಿಗ್ರಿ
ಕೆಲ್ವಿನ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಹೇಳ್ತೀವಿ. ಆವಿಕರಣ ಗುರುತ್ವಾಕರ್ಷಣ ಅಂತಂದರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಸಂಪೂರ್ಣವಾಗಿ ಕರಗಬೇಕು ಅಥವಾ ಗಾಳಿ ಹೋಗಬೇಕು ಅಥವಾ ಆವಿ ಆಗಬೇಕು ಅಂತಂದರೆ ಉಷ್ಣತೆ ಹೆಚ್ಚಾಗೋದಿಲ್ಲ. ಆ ಒಂದು ಉಷ್ಣತೆ ನಾವು ದ್ರವನ ವಸ್ತು ಆವಿಕರಣದ ಗುರುತ್ವಾಕರ್ಷಣ ಅಂತ ಕರಿತೀವಿ. ಇದು ವ್ಯಾಖ್ಯಾನ ಏನಿದೆ, 1 kg ದ್ರವವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಕುದಿ ಬಿಂದುವಿನಲ್ಲಿ ದ್ರವ ಸ್ಥಿತಿಯಿಂದ ಅನಿಲ ರೂಪಕ್ಕೆ ತರಲು ಬೇಕಾದ ಉಷ್ಣವನ್ನು ನಾವು ಹೇಳ್ತೀವಿ ಆವಿಕರಣದ ಗುರುತ್ವಾಕರ್ಷಣ ಅಂತ ಕರಿತೀವಿ. ಹಬೆಯಲ್ಲಿರ್ತಕ್ಕಂತಹ ಕಣಗಳಿರ್ತಾವಲ್ಲ ಅವುಗಳಿಗೆ ಹೆಚ್ಚು ಶಕ್ತಿ ಇರ್ತದೆ. ಕುದಿಯುವ ನೀರಿಗಿಂತ ಹೆಚ್ಚು ಶಕ್ತಿ ಹಬೆಯಲ್ಲಿರ್ತದೆ. ಯಾಕಂದರೆ ಹಬೆಯಲ್ಲಿ ಗುಪ್ತೋಷ್ಣವೂ ಕೂಡ ಸೇರಿರುತ್ತದೆ. ಆವಿಕರಣದ ಗುಪ್ತವಾದಂಥ ಉಷ್ಣ ಇರ್ತದೆ. ಹಾಗಾಗಿ ಆವಿಕರಣದ ನೀರಾವಿಯಲ್ಲಿ ಹೆಚ್ಚಿನ ಪ್ರಮಾಣದ ಶಕ್ತಿ ಇರ್ತದೆ ಕುದಿಯುವ ಬಿಂದುವಿನಗಿಂತ ಅಥವಾ ಕುದಿಯುವ ಬಿಂದುವಿನ ನೀರಿಗಿಂತ. ಇಲ್ಲಿ ಕೊಟ್ಟಿದ್ದಾರೆ ಹಬೆಯಲ್ಲಿನ ಕಣಗಳು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿರುವ ನೀರಾವಿಯಲ್ಲಿನ ಕಣಗಳು ಅಷ್ಟೇ ತಾಪದಲ್ಲಿರುವ ನೀರಿನ ಕಣಗಳಿಗಿಂತಲೂ, ಅಂದರೆ ಬಾಯ್ಲ್ ಆಗ್ತಿರ್ತದೆ ಆ ವಾಟರ್, ಬಾಯ್ಲಿಂಗ್ ವಾಟರ್ಗಿಂತ ಸ್ಟೀಮ್ ವಾಟರ್ನಲ್ಲಿ ಜಾಸ್ತಿ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಬಾಯ್ಲಿಂಗ್ ವಾಟರ್ನೇ ಕಮ್ಮಿ ಇರ್ತದೆ. ನೀರಿನ ಕಣಗಳಿಗಿಂತಲೂ ಅಧಿಕ ಶಕ್ತಿ ಹೊಂದಿರುತ್ತವೆ. ಇದಕ್ಕೆ ಕಾರಣವೇನೆಂದರೆ ಹಬೆಯಲ್ಲಿನ ಕಣಗಳು ಅಧಿಕ ಶಾಖ ಶಕ್ತಿಯನ್ನು ಆವಿಕರಣ ಗುರುತ್ವಾಕರ್ಷಣ ರೂಪದಲ್ಲಿ ಪಡೆದುಕೊಂಡಿರುತ್ತವೆ. ಕುದಿಯುವ ನೀರಿನಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಟೆಂಪರೇಚರ್ ಇರ್ತದೆ. ಅದೇ ಆವಿಕರಣವಾಗತಕ್ಕಂತಹ ನೀರಿನಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಆವಿಕರಣದ ಗುರುತ್ವಾಕರ್ಷಣವೂ ಕೂಡ ಅಡಗಿಕೊಂಡಿರುತ್ತದೆ. ಹಾಗಾಗಿ ಶಕ್ತಿ ಜಾಸ್ತಿ. ಉತ್ಪತನ ಎಂದರೆ ಉತ್ಪತನ ಅಂದರೆ ಘನದಿಂದ ಅನಿಲ, ಅನಿಲದಿಂದ ಘನ ಅಂತ ನಾವು ಹೇಳ್ಬೋದು. ಒಮ್ಮೆ ಘನದಿಂದ ಅನಿಲ ಆಗ್ತದೆ, ದ್ರವ ಸ್ಥಿತಿಗೆ ಬರುವುದೇ ವಸ್ತು. ಉದಾಹರಣೆ ಹೇಳ್ಬೇಕಂತಂದರೆ ಕರ್ಪೂರವನ್ನು ದಹಿಸಿದಾಗ ಘನ ಇದ್ದಿದ್ದು ಅನಿಲ ಆಗ್ತದೆ. ಮುಂದೆ ಇನ್ನೊಂದು ಬರ್ತದೆ ನ್ಯಾಪ್ತಲಿನ್ ಬೌಲ್ ಅಂತ ಹೇಳಿ. ಈ ಬಾತ್ರೂಮ್ಗಳಲ್ಲಿ ಟಾಯ್ಲೆಟ್ ರೂಮ್ಗಳಲ್ಲಿ ಒಂದಿಷ್ಟು ಏನಿಟ್ಟಿರ್ತಾರೆ ಅಂತಂದರೆ ಸಣ್ಣ ಸಣ್ಣ ಗುಡುಗಿ ಟೈಪ್ ಇರ್ತಾರೆ, ಮಾತ್ರೆಗಳ ಟೈಪ್. ಅದಕ್ಕೆ ನಾನು ಅಂತೀವಿ ನ್ಯಾಪ್ತಲಿನ್ ಬೌಲ್ಗಳು ಅಂತ. ಆ ನ್ಯಾಪ್ತಲಿನ್ ಬೌಲ್ಗಳನ್ನು ಬಂದರೆ ಇಟ್ಟಾಗ ಕೆಲವೊಂದಿಷ್ಟು ದಿನ ಆಗಬೇಕಾದ್ರೆ ಆವಿ ಆಗ್ಬಿಡ್ತವೆ. ಘನ ಇದ್ದಿದ್ದು ಅನಿಲ, ಓಡೋನಿಲ್ ಅಂತ ಬರ್ತದೆ. ಓಡೋನಿಲ್ ಅದು ಘನ ಇರ್ತದೆ, ಅನಿಲ ಆಗಿಬಿಡ್ತದೆ. ಇದು ಉತ್ಪತ್ತನೆಗಳಿಗೆ ಉದಾಹರಣೆ. ಸಬ್ಲಿಮೇಷನ್ ಉತ್ಪತ್ತನ. ಒಂದು ಬದಲಾವಣೆಯಲ್ಲಿ ಘನವಸ್ತುವು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ನೋಡ್ತೀವಿ. ಘನದಿಂದ ಅನಿಲ, ಅನಿಲದಿಂದ ಘನ, ವೈಸ್ ವರ್ಸ ಅಂತ ಕೊಟ್ಟಿದ್ದಾರೆ. ಅಂದರೆ ತಿರುವ ಮುರುವ ಅಂತ ಉತ್ಪತನ ಎಂದು ಕರೆಯುತ್ತೇವೆ. ಉದಾಹರಣೆ ಕರ್ಪೂರ ಅಥವಾ ಅಮೋನಿಯಂ ಕ್ಲೋರೈಡ್ ಅಂತ ನಾನು. ಉತ್ಪತನ ಒಂದು ರೀತಿಯ ಬದಲಾವಣೆಯಾಗಿದ್ದು ಅನಿಲ ಸ್ಥಿತಿಯಲ್ಲಿ ಇರುವ ವಸ್ತು ದ್ರವರೂಪಕ್ಕೆ ಬಾರದೆ ನೇರವಾಗಿ ಘನಸ್ಥಿತಿಗೆ ಬರುತ್ತದೆ. ಹಾಗೆಯೇ ಪ್ರತಿಕ್ರಮವಾಗಿ ವೈಸ್ ವರ್ಸ ಘನರೂಪದಿಂದ ಅನಿಲ ರೂಪಕ್ಕೆ ಕೂಡ ಬರ್ತದೆ. ಈ ಒಂದು ವಿದ್ಯಮಾನವನ್ನು ಕರಿತೀವಿ ಉತ್ಪತನ, ಸಬ್ಲಿಮೇಷನ್ ಅಂತ ನಾವು. ಒತ್ತಡದ ಬದಲಾವಣೆಯ ಪರಿಣಾಮ. ಒತ್ತಡದಿಂದ ಏನೇನು ಬದಲಾವಣೆ? ಕೊನೆಯ ಸ್ಟೇಜಿಗೆ ಬಂದಿದ್ದೀವಿ ನಾವೀಗ. ಒತ್ತಡದಿಂದ ಏನೇನು ಬದಲಾವಣೆ ಆಗ್ತದೆ? ಘನ ಇದ್ದಿದ್ದನ್ನು ನಾವೇನು ಮಾಡ್ಬೋದು? ಅನಿಲ ಇದ್ದಿದ್ದನ್ನು ನಾವೇನು ಮಾಡ್ಬೋದು? ದ್ರವ ಮಾಡ್ಬೋದು. ದ್ರವ ಇದ್ದನ್ನು ಘನನೂ ಕೂಡ ಮಾಡ್ಬೋದು. ಒತ್ತಡ ಹೆಚ್ಚು ಮಾಡಬೇಕು, ಉಷ್ಣತೆಯನ್ನು ತೆಗಿತಾ ಹೋಗಬೇಕು. ಯಾವುದೇ ವಸ್ತುವಿನ ಮೇಲೆ ಒತ್ತಡ ಹಾಕಿದ್ರೆ ಕಣಗಳು ಸಮೀಪ ಬರ್ತವೆ. ಕಣಗಳು ಸಮೀಪ ಬಂದಾಗ ಒಂದು ಡಿಕ್ಕಿ ಬಿಡ್ತವೆ. ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಅಲ್ಲಿ ಉಷ್ಣತೆ ಉಂಟಾಗ್ತದೆ. ಆ ಉಷ್ಣತೆಯನ್ನು ನಾವು ತೆಗಿಬೇಕಾಗ್ತದೆ. ಹಾಗಾಗಿ ಒತ್ತಡವನ್ನು ಹೆಚ್ಚು ಮಾಡಿ ಉಷ್ಣತೆಯನ್ನು ತೆಗೆದಾಗ ಗಾಳಿ ನೀರಾಗ್ತದೆ. ನೀರು ಕೂಡ ಘನ ಆಗಲೂಬಹುದು. ಅದಕ್ಕೆ ಜಾಸ್ತಿ ಒತ್ತಡ ಬೇಕಾಗ್ತದೆ, ಮತ್ತು ಉಷ್ಣತೆಯನ್ನು ಜಾಸ್ತಿ ತೆಗಿತಾರೆ. ಓಕೆ. ಉದಾಹರಣೆ, ವಾತಾವರಣದ ಒತ್ತಡವನ್ನು 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ. ಈ ಕಾರಣದಿಂದಾಗಿ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶುಷ್ಕ ಮಂಜುಗಡ್ಡೆ ಎಂದು ಕರೆಯುತ್ತೇವೆ. 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿ 101.3 ಕಿಲೋ ಪಾಸ್ಕಲ್ ಬರ್ತೈತೆ. ನೋಡೋಣ ಕೊಟ್ಟಿದ್ರೆ ಓಕೆ, ಕೊಟ್ಟಿದ್ರೆ ಪಿಯುದಾಗ ಬರ್ತದೆ ನೋಡೋಣ. 1 ಅಟ್ಮಾಸ್ಫಿಯರ್ಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾವಣೆಯಾಗಿದೆ ನೇರವಾಗಿ ಅನಿಲ ರೂಪಕ್ಕೆ ಬಂದ್ಬಿಡ್ತದೆ ಅಂತ. ಘನ ಇದ್ದಿದ್ದು ಅನಿಲ, ಅದು ಅನಿಲ ಇದ್ದು ಘನ ಬರೋದು.
ಶುಷ್ಕ ಕಾರ್ಬನ್ ಡೈಆಕ್ಸೈಡ್ ಶುಷ್ಕ ಮಂಜುಗಡ್ಡೆ ಡ್ರೈ ಐಸ್ ಅಂತ ಹೇಳ್ತೀವಿ. ಅನಿಲ ಇದ್ದಿದ್ದು ಘನ ಆಗ್ತದೆ. ಘನ ಇದ್ದರೆ ಅನಿಲ ಆಗೋದಿಲ್ಲ, ಅನಿಲ ಇದ್ದಿದ್ದು ಘನ ಆಗ್ತದೆ. ಸ್ವಲ್ಪ ಮಿಸ್ಟೇಕ್ ಐತಿ. ಅನಿಲ ಇದ್ದಿದ್ದು ಘನ ಆಯಿತು ಅಂತ ಹೇಳ್ತೀವಿ ಶುಷ್ಕ ಮಂಜುಗಡ್ಡೆ ಡ್ರೈ ಐಸ್ ಅಂತ ನಾವು ಹೇಳ್ತೀವಿ. ಇದೊಂದು ಚಿತ್ರ ಇದೆ. ದ್ರವ ಇದ್ದಿದ್ದು ಅನಿಲ ಆಗಿದೆ, ಅದಕ್ಕೆ ಆವಿಕರಣ ಅಂತೀವಿ. ಅನಿಲ ಇದ್ದಿದ್ದು ದ್ರವ ಆಗಿದೆ, ಸಾಂದ್ರೀಕರಣ ಅಂತೀವಿ. ಅನಿಲ ಇದ್ದಿದ್ದು ದ್ರವ ಆಗೋದಂದರೆ ಒತ್ತಡ ಹಾಕಬೇಕು ಮತ್ತು ಉಷ್ಣತೆ ತೆಗಿಬೇಕು. ಒತ್ತಡ ಹಾಕಬೇಕು, ಉಷ್ಣತೆ ತೆಗಿಬೇಕು. ಅನಿಲ ಇದ್ದಿದ್ದು ದ್ರವ. ದ್ರವ ಇದ್ದಿದ್ದು ಘನ ಆಗಿದೆ, ಘನೀಕರಣ. ಇಲ್ಲೂ ಕೂಡ ಉಷ್ಣತೆ ತೆಗಿತಾ ಹೋಗಬೇಕು, ಉಷ್ಣತೆ ತೆಗಿತಾ ಹೋಗಬೇಕು, ಒತ್ತಡ ಹಾಕ್ತಾ ಹೋಗಬೇಕು. ದ್ರವ ಇದ್ದಿದ್ದು ಘನ ಆಗ್ತದೆ. ಉದಾಹರಣೆಗೆ ಫ್ರಿಜ್ ಅದೇ ರೀತಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಘನ ಇದ್ದಿದ್ದು ದ್ರವ, ಸ್ವಲ್ಪ ಉಷ್ಣತೆ ಕೊಡ್ರಿ. ಘನ ಇದ್ದಿದ್ದು ದ್ರವ ಆಗ್ತದೆ, ದ್ರವ ಇದ್ದಿದ್ದು ಅನಿಲ ಆಗ್ತದೆ. ಈಗ ದ್ರವಣ ಅಂತ ಕರಿತೀವಿ, ಆವೀಕರಣ ಅಂತ ಕರಿತೀವಿ. ಉತ್ಪತನ ಅಂದರೆ ಘನದಿಂದ ಅನಿಲ, ಅನಿಲದಿಂದ ಘನ ಅಂತ ನಾವು ಹೇಳ್ತೀವಿ. ಪಠ್ಯ ಪ್ರಶ್ನೆಗಳು ಒಂದಿಷ್ಟು. ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಡಿಗ್ರಿ ಸೆಲ್ಸಿಯಸ್ಗೆ ನಾವು ಏನು ಮಾಡಬೇಕು, ಪರಿವರ್ತಿಸಬೇಕಂತ. 100 ಕೆಲ್ವಿನ್ -273 ಮಾಡಬೇಕು, 27 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಡ್ತದೆ. 573 ಕೆಲ್ವಿನ್ ಇದೆ, ಡಿಗ್ರಿ ಸೆಲ್ಸಿಯಸ್ ಮಾಡಬೇಕು, -273 ಮಾಡಿ 300 ಡಿಗ್ರಿ ಸೆಲ್ಸಿಯಸ್ ಬಂದ್ಬಿಡ್ತದೆ. ಈ ಕೆಳಗಿನ ತಾಪಮಾನ ನೀರಿನ ಭೌತಿಕ ಸ್ಥಿತಿಗಳನ್ನು ತಿಳಿಸಿ. 250 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನು ಇರುತ್ತಪ್ಪ, ನೀರಾವಿ ಇರ್ತದೆ. ಅನಿಲ ಸ್ಥಿತಿ ಒಳಗಿರ್ತದೆ, ನೀರಾವಿ ಅಥವಾ ಅನಿಲ ಸ್ಥಿತಿ ಇರ್ತದೆ. 100 ಡಿಗ್ರಿ ಒಳಗಡೆ ಏನಪ್ಪ ಅಂದ್ರೆ ದ್ರವ ಕುದಿಯೋ ಬಿಂದದು, ನೀರು ಕುದಿಯೋ ಬಿಂದಿನ ಆಕಾರದಲ್ಲಿರ್ತದೆ ಅಂತಂದರೆ ದ್ರವ ಸ್ಥಿತಿಯಲ್ಲಿ ಇರ್ತದೆ. ಮತ್ತು ಅನಿಲ ಸ್ಥಿತಿಯಲ್ಲೂ ಕೂಡ ಇರಬಹುದು. ದ್ರವ ಸ್ಥಿತಿಯಲ್ಲೂ ಇರ್ತದೆ, ಅನಿಲ ಸ್ಥಿತಿಯಲ್ಲೂ ಕೂಡ ಎರಡೂ ಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ನೀರು 250 ಡಿಗ್ರಿ ಇದ್ದಲ್ಲಿ ದ್ರವ ಮತ್ತು ಅನಿಲ ಎರಡೂ ಸ್ಥಿತಿಯಲ್ಲಿ ಇರ್ಬೋದು. 250 100 ಡಿಗ್ರಿ, ಇಲ್ಲಿ 100 ಆಗುತ್ತೆ, ಇಲ್ಲಿ ಮಿಸ್ಟೇಕ್. ಇಲ್ಲಿ 250 100 ಇದ್ರೆ 100 ಆಗುತ್ತೆ, ಇಲ್ಲಿ ಮಿಸ್ಟೇಕ್. ಎಲ್ಲ ತಿದ್ದಿ ಕಳಿಸ್ತೀನಿ ತೊಂದರೆ. ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ? ಸ್ಥಿತಿ ಬದಲಾವಣೆ ಆಗುವಾಗ ತಾಪ ಗುಪ್ತೋಷ್ಣ ಬಗ್ಗೆ ಕೇಳ್ತಾ ಇದ್ದಾರೆ. ಗುಪ್ತೋಷ್ಣದಲ್ಲಿ ಏನಾಗ್ತದೆ? ದ್ರವ್ಯಗಳ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿ ಇರುತ್ತದೆ. ದ್ರವ್ಯಗಳ ತಾಪ ಹೆಚ್ಚಿಸಲು ನೀಡಿದ ಶಾಖವು ಕಣಗಳ ನಡುವಿನ ಆಕರ್ಷಣ ಬಲವನ್ನು ಮೀರಿ ದ್ರವಗಳ ಸ್ಥಿತಿ ಬದಲಾವಣೆಗೆ ಬಳಕೆಯಾಗುತ್ತದೆ. ಆದ್ದರಿಂದ ಯಾವುದೇ ವಸ್ತುವಿನ ಸ್ಥಿತಿ ಬದಲಾವಣೆ ಆಗುವಾಗ ತಾಪವೇನು ಸ್ಥಿರವಾಗಿರುತ್ತೆ. ಇನ್ನೊಂದು ಡೌಟ್ ಚಾರ್ಜರ್ ಈ ಮೊಬೈಲ್ದ ಎಷ್ಟು ಪರ್ಸೆಂಟ್ ಬರುತ್ತೆ? 20% ಬರುತ್ತೆ. ಇನ್ನೂ ಒಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮುಗಿತು. ಮತ್ತೆ ಬೇರೆ ಚಾಪ್ಟರ್ ಚಾಲು, ಯಾಕಂದ್ರೆ ನಿನ್ನಿದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ನಾನು ವರ್ಕ್ ಮಾಡಬೇಕು. ಅವರಿಗೆ ಸ್ವಲ್ಪ ಹೆವಿ ಆಗಲ್ಲ, ನನಗೂ ಹೆವಿ ಆಗ್ತದೆ, ತೊಂದರೆ ಇಲ್ಲ, ನಿಮಗೂ ಹೆವಿ ಆಗ್ತದೆ. ಏನು ವಾತಾವರಣದ ಏನು ಹೇಳ್ತದೆ ನಿಮಗೆ? ಇಲ್ಲಿ ದ್ರವ ಇದ್ದಿದ್ದು ಅನಿಲ ಆಗಬೇಕು ಅಂತಂದರೆ ಏನು ಬೇಕು? ಹೆಚ್ಚಿನ ಪ್ರಮಾಣದ ಶಕ್ತಿ ನೀನು ಕೊಡ್ತಾ ಇರ್ತೀಯಾ, ಅದು ಉಷ್ಣತೆ ಹೆಚ್ಚಾಗೋದಿಲ್ಲ. ಏಕೆಂತಂದರೆ ಆ ಹೆಚ್ಚಿನ ಪ್ರಮಾಣದ ಶಕ್ತಿ ಏನು ಮಾಡ್ತದೆ? ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಅಣುಗಳ ನಡುವಿನ ಬಲವನ್ನು ಒಡೆಯಲು ಸಹಾಯ ಮಾಡುತ್ತೆ. ಬಲವನ್ನು ಒಡೆದಾಗ ಅಲ್ಲಿ ಉಷ್ಣ ಉಪಯೋಗ ಆಯಿತು. ಬಲ ಒಡೆಯೋದಕ್ಕೆ ಉಷ್ಣ ಉಪಯೋಗ ಆಯಿತು. ಹಾಗಾಗಿ ಆ ಉಷ್ಣದಿಂದ ಥರ್ಮೋಮೀಟರ್ ಹೆಚ್ಚಾಗಲ್ಲ, ಆ ಉಷ್ಣದಿಂದ ಬರೀ ಬಲಗಳು ಹೊಡಿತವೆ. ಬಲಗಳು ಒಡೆದು ಕಣಗಳು ಸ್ವತಂತ್ರವಾಗಿ ಹೋಗ್ಬಿಡ್ತವೆ. ಈ ಬಲಗಳು ಒಡೆಯೋದಕ್ಕೆ ಹೆಚ್ಚಿನ ಶಕ್ತಿ ಇದೆ. ಆ ಶಕ್ತಿಗೆ ನಾವೇನು ಕರಿತೀವಿ? ಗುಪ್ತೋಷ್ಣ ಅಂತ ತಿಳಿತಾ. ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ. ವಾತಾವರಣದಲ್ಲಿ ಇದು ಅನಿಲ ಇದೆ, ಇದನ್ನು ನಾನು ದ್ರವ ಮಾಡಬೇಕು. ಈ ಅನಿಲವನ್ನು ದ್ರವ ಮಾಡಬೇಕು. ಹೆಂಗೆ ಮಾಡ್ತೀರಾ? ಸಲಹೆಗಳು: ಒತ್ತಡ ಹೆಚ್ಚು ಮಾಡೋಣ, ಉಷ್ಣತೆ ತೆಗೆದು ಹಾಕಿ. ಒತ್ತಡ ಹೆಚ್ಚು ಮಾಡೋಣ, ಉಷ್ಣತೆ ತೆಗೆದು ಹಾಕಿ. ಅಷ್ಟೇ. ಮತ್ತೆ ಅವ್ರೇನು ಕೊಟ್ಟಿದ್ದಾರೆ ಉತ್ತರ? ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಬೇಕಂತೆ, ಒತ್ತಡವನ್ನು ಹೆಚ್ಚು ಮಾಡಬೇಕಂತೆ. ಹೌದೈತು. ಅವಾಗ ಏನಾಗ್ತದೆ? ಇದು ದ್ರವ. ಬಾಷ್ಪೀಕರಣ ಅಂತ ಬರುತ್ತೆ. ಬಾಷ್ಪೀಕರಣ ಭಾಳ ಇಂಪಾರ್ಟೆಂಟ್. ಇದು ಭಾಳ ಸರಿ ಕೇಳಿದ್ದಾರೆ, ಭಾಳ ಇಂಪಾರ್ಟೆಂಟ್. ಏನಿದು ಬಾಷ್ಪೀಕರಣ ಅಂತಂದರೆ? ದ್ರವವು ಯಾವುದೇ ತಾಪದಲ್ಲಿ, ಈಗ ನೀರಿದೆ, ಆವಿ ಆಗಬೇಕಂದ್ರೆ ನೀವು ಏನು ಮಾಡಬೇಕಾಗಿತ್ತು? 100 ಡಿಗ್ರಿ ಕೊಡಬೇಕಾಗಿತ್ತು. 100 ಡಿಗ್ರಿ ಕೊಡಲಾರದೆ ಈ ನೀರನ್ನು ನೀವು ಆವಿ ಮಾಡಬೇಕು. 100 ಡಿಗ್ರಿ ಟೆಂಪ್ರೇಚರ್ ಕೊಡೋದು ಬೇಡ, 50 ಡಿಗ್ರಿ ಕೊಡೋದು ಬೇಡ. ಒಂದು ಗ್ಲಾಸ್ ನೀರಿದೆ, ಅದನ್ನು ನೀವು ಆವಿ ಮಾಡಬೇಕು. ಹೆಂಗೆ ಮಾಡ್ತೀರಾ? ಅದನ್ನು ತಗೊಂಡು ನೆಲದ ಮೇಲೆ ಚೆಲ್ಬಿಡ್ತೀನಿ. ನೆಲದ ಮೇಲೆ ಚೆಲ್ಲಿ ಒಂದು ಬಟ್ಟೆ ತೊಗೊತೀನಿ, ಅರ್ಬಿ ತೊಗೊತೀನಿ, ಬಟ್ಟೆ ತೊಗೊಂಡು ಅದನ್ನು ಏನು ಮಾಡ್ತೀನಿ? ಈ ಥರ
ಸಾರಿಸ್ಕೊಳ್ಳೋಂಥ ಅವಾಗೇನಾಗ್ಬಿಡುತ್ತೆ 2-3 ನಿಮಿಷದಲ್ಲಿ ಕಂಪ್ಲೀಟ್ ನೀರಾವಿ ಆಗಬೇಕು. ಇಲ್ಲಿ ನಾವು 100 ಡಿಗ್ರಿ ಟೆಂಪ್ರೇಚರ್ ಕೊಡಲೇ ಇಲ್ಲ. ಇದು ಸರ್ಫೇಸ್ ಫೆನಾಮಿನಾ ಅಂತ ನಾವು ಹೇಳ್ತೀವಿ. ಮೇಲ್ಮೈ ಪರಿಣಾಮ, ಮೇಲ್ಮೈ ಅದು ಇಂಗ್ಲೀಷ್ನಲ್ಲಿ ಸರ್ಫೇಸ್ ಫೆನಾಮಿನಾ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅದು ಕರೆಕ್ಟಾಗಿ ವರ್ಡ್ ಸಿಗ್ತಾ ಇಲ್ಲ. ಮೇಲ್ಮೈ ವಿದ್ಯಮಾನ ಅಂತ ಹೇಳ್ತೀವಿ. ಮೇಲ್ಮೈ ಕಣಗಳು ಏನಂತಾರೆ ಘನದಿಂದ ದ್ರವದಿಂದ ಅನಿಲಕ್ಕೆ ಹೋಗ್ತದೆ. ಓಕೆ, ಅದು ಕನ್ನಡದ ಕರೆಕ್ಟಾಗಿ ವರ್ಡ್ ಹೇಳ್ತೀವಿ. ನೋಡಿ, ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ, ಕುದಿಬಿಂದು ಬೇಡ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎಂದು ಕರೆಯುತ್ತೀವಿ. ಸರ್, ಈ ಬಾಷ್ಪೀಕರಣ ಹೆಚ್ಚು ಮಾಡಬೇಕ್ರಿ ಸರ್. ಉದಾಹರಣೆಗೆ ನಾವು ಬಟ್ಟೆಯನ್ನು ತೊಳೆಯುತ್ತೇವೆ, ವಾಷಿಂಗ್ ಮಷೀನಲ್ಲೆಲ್ಲ ಕೈಯಿಂದ ತೊಳೆಯುತ್ತೇವೆ ಅಂತ ತಿಳ್ಕೊಳ್ಳಿ. ಬಟ್ಟೆನೇ ತೊಳೆದಾಗ ಅದನ್ನು ನಾವು ಹಿಂಡದೇನೆ ಅಷ್ಟೇ ನಾವು ಹಾಕಿಬಿಟ್ವಿ ಅಂತ ತಿಳ್ಕೊಳ್ಳಿ, ಅದು ಬೇಗನೆ ಆಗುವುದಿಲ್ಲ. ಏಕೆಂದರೆ ಅದನ್ನೇನು ಮಾಡಬೇಕು, ಹಿಂಡಬೇಕು. ಹಿಂಡಿದಾಗ ಒಂದಿಷ್ಟು ನೀರು ಹೋಗ್ತದೆ, ಅದನ್ನು ಅಷ್ಟೇ ಬಿಟ್ಟರೆ ಆಗುವುದಿಲ್ಲ, ಅಥವಾ ಅದರಿಂದ ನೀರು ಹೊರಗೆ ಹೋಗೋದಿಲ್ಲ. ನೀರು ಮಾಡಬೇಕು, ಅದನ್ನು ಜಾಡಿಸಿ ಈಗ ಜಾಸ್ತಿ ವಿಸ್ತೀರ್ಣದಲ್ಲಿ ಹಾಕಬೇಕಾಗ್ತದೆ. ಏರಿಯಾ ಜಾಸ್ತಿ ಅಗಲು ಮಾಡಿ ಹಾಕಬೇಕು. ಶರ್ಟ್ ಇದೆ, ಬುದ್ಧಿ ಮಾಡಿ ಹಾಕೋಕ್ಕಾಗಲ್ಲ. ಅಗಲು ಮಾಡಿ ಹಾಕಿದಾಗ ಏನಾಗ್ತದೆ, ಏರಿಯಾ ಜಾಸ್ತಿ ಆಯಿತು. ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣವು ಹೆಚ್ಚುತ್ತದೆ. ಕೊನೆಗೆ ಎರಡನೇದೇನಪ್ಪ ಅಂತಂದರೆ, ಮೇಲೆ ಸೂರ್ಯ ಇದ್ದಾನೆ 45-50 ಡಿಗ್ರಿ ಟೆಂಪರೇಚರ್, ಜೇವರ್ಗಿ, ಕಲಬುರಗಿ, ಹೌದಾ? ಈ ಒಂದು ಉತ್ತರ ಕರ್ನಾಟಕ ಏರಿಯಾ 46, 47, 48 ನಮಗೆಲ್ಲ ಕಾಮನ್ ಇಲ್ಲ, 45 ಮೇಲೆ ಕಾಮನ್. ಆ ಟೆಂಪರೇಚರ್ ಒಳಗಡೆ ಉಟ್ಟಂಥ ಬಟ್ಟೆ ಮೈ ಮೇಲೆ ಹಸಿ ಬಟ್ಟೆ ಇದ್ರೂ ಕೂಡ ಏನಾಗುತ್ತದೆ, ಒಣಗೋಗ್ಬಿಡ್ತದೆ. ನೀವು ಹೊರಗಡೆ ಒಯ್ದು ಹಾಕಿದ್ರೆ ಹಾಕಿದ್ದ ತಡ ಹಾಗೆ ಒಣಗೆ ಬಿಡ್ತದೆ, ಅಷ್ಟು ಉಷ್ಣತೆ ಇರ್ತದೆ. ಅಂದರೆ ಉಷ್ಣತೆ ಹೆಚ್ಚಾಗುತ್ತೆ, ಆವಿಕರಣ ಹೆಚ್ಚುತ್ತದೆ. ಎರಡನೇದು. ಮೂರನೇದು, ಈಗ ಮಲೆನಾಡು ಕಡೆಗೆ ಹೋಗ್ತೀವಿ ನಾವು. ಮಲೆನಾಡು ಕಡೆಗೆ ಹೋದಾಗ ಮಳೆ ಬರ್ತಾನೆ ಇರ್ತದೆ. ಮಳೆ ಬರ್ತಾ ಇದ್ದಾಗ ಸೂರ್ಯ ಇರೋದಿಲ್ಲ. ಏನು ಮಾಡಬೇಕಾಗ್ತದೆ, ನಾನು ಬಟ್ಟೆನ ಹಿಂಡಿ ಮನೆಯೊಳಗಡೆ ಹಿಂಗೆ ಹಾಕೊಡ್ಬೇಕಾಗ್ತದೆ. ಫ್ಯಾನ್ ಚಾಲು ಮಾಡ್ಬಿಡ್ತೀನಿ ನಾನು. ಅಂದರೆ ಫ್ಯಾನ್ ಅಂದ್ರೆ ಅರ್ಥ ಏನು? ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣವು ಕೂಡ ಹೆಚ್ಚುತ್ತದೆ. ಗಾಳಿಯ ವೇಗ ಹೆಚ್ಚಾದಂತೆ, ಉಷ್ಣತೆ ಹೆಚ್ಚಾದಂತೆ, ವಿಸ್ತೀರ್ಣ ಹೆಚ್ಚಾದಂತೆ. ಓಕೆ, ಇಷ್ಟೇ. ನಾಲ್ಕನೇದು, ಗಾಳಿಯಲ್ಲಿ ನೀರಿನ ಕಣಗಳಿರ್ತವೆ. ಅದಕ್ಕೆ ನಾವು ಆರ್ದ್ರತೆ ಅಂತ ಕರಿತೀವಿ, ಹ್ಯುಮಿಡಿಟಿ. ಉದಾಹರಣೆಗೆ ಜಾಸ್ತಿ ಮಳೆ ಬಿದ್ದಾಗ ಆ ಒಂದು ವಾತಾವರಣ ನೋಡಿ, ತಂಪು ವಾತಾವರಣ, ಮೈ ಮೇಲೆಲ್ಲ ನೀರಿನ ಹನಿಗಳು ಬಿಡ್ತಾ ಇರ್ತವೆ. ಅಂದ್ರೆ ಅರ್ಥ ಏನು, ಗಾಳಿಯಲ್ಲಿ ನೀರು ಜಾಸ್ತಿ ಇದೆ ಅಂತಂದರೆ ಬಟ್ಟೆ ಒಣಗುವುದಿಲ್ಲ. ಅಂದ್ರೆ ಅರ್ಥ ಏನು, ಬಾಷ್ಪೀಕರಣವು ಕಡಿಮೆ ಆಗುತ್ತದೆ. ಬಾಷ್ಪೀಕರಣದ ದರವು ಆರ್ದ್ರತೆ ಹೆಚ್ಚಾದಂತೆ ಕಡಿಮೆ ಆಗುತ್ತೆ. ಇವೇ 4 ಪಾಯಿಂಟ್ಗಳು ಬರುತ್ತೆ. ಒಂದೇದು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ, ಅದು ಹೇಳಿದೆ ನಿಮಗೆ. ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನ ಅಂತೇಳಿ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚುತ್ತದೆ, ತಾಪ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚುತ್ತದೆ. ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಾದರೆ ಆ ಬಾಷ್ಪೀಕರಣ ದರವು ಕಡಿಮೆ ಆಗುತ್ತದೆ. ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚುತ್ತದೆ. ಇದೆಲ್ಲ ಅಂಶಗಳು, ಬಾಷ್ಪೀಕರಣ ಮೇಲೆ ಬೀರುವ ಅಂಶಗಳು ಯಾವುವು ಅಂದಾಗ ಇವೆಲ್ಲ ಅಂಶಗಳನ್ನು ನೀವು ಬರ್ಕೊಂತ ಹೋಗ್ತೀವಿ. ಬಾಷ್ಪೀಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ? ತೆರೆದಿಟ್ಟ ಪಾತ್ರೆಯಲ್ಲಿ ದ್ರವವು ನಿರಂತರವಾಗಿ ಆವಿಯಾಗುತ್ತಿರುತ್ತದೆ. ದ್ರವಗಳಲ್ಲಿನ ಕಣಗಳು ಬಾಷ್ಪೀಕರಣವಾದಾಗ ಕಳೆದುಕೊಂಡ ಶಕ್ತಿಯನ್ನು ಸುತ್ತಮುತ್ತಲಿನ ವಾತಾವರಣದಿಂದ ಮರಳಿ ಪಡೆದುಕೊಳ್ಳುತ್ತದೆ. ಸುತ್ತಮುತ್ತಲಿನಿಂದ ಹೀರಿಕೆಯಾದಂತಹ ಈ ಶಕ್ತಿಯಿಂದ ವಾತಾವರಣ ಏನಾಗ್ತದೆ, ತಂಪಾಗ್ತಾ ಹೋಗ್ತದೆ. ಉದಾಹರಣೆಯಾಗಿ ಒಂದು ಉದಾಹರಣೆ, ಮಳೆ ಬಂದಿದೆ, ಮೊದಲು ಬಿಸಿಲಿತ್ತು, ಮಳೆ ಬಂದು ನಿಂತುಬಿಟ್ಟಿದೆ. ಈಗ ಮಳೆ ಬಂದು ನಿಂತಾಗ ಗಾಳಿಯಲ್ಲಿ ಮೊದಲೇ ಕಣಗಳಿದ್ದಾವೆ, ನೀರಿನ ಕಣಗಳು. ಆ ನೀರಿನ ಕಣಗಳು ಸುತ್ತಮುತ್ತಲಿನ ವಾತಾವರಣದಲ್ಲಿ ಮೊದಲೇ ಬಿಸಿಲು ಜಾಸ್ತಿ ಇತ್ತು. ಆ ಬಿಸಿಯನ್ನು ಹೀರ್ಕೊಳ್ತಾ ಹೋಗ್ತಾ ಇದೆ. ಹೋಗಿ ನಮ್ಮಲ್ಲಿ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡ್ತಾ ಇದೆ. ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡಿದಾಗ ನಮ್ಗೆ ತಂಪಾದ ಅನುಭವ ಉಂಟಾಗ್ತದೆ. ಅದನ್ನೇ ಇವರು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್, ನೇಲ್ ಪಾಲಿಶ್ ಅಥವಾ ಒಂದಿಷ್ಟು ನೇಲ್ ಪಾಲಿಶ್ ರಿಮೂವರ್ ಕೈ ಮೇಲೆ ಹಾಕೊಂಡಾಗ ತಣ್ಣಗೆ ಅನುಭವ ಆಗ್ತದೆ, ತಂಪಾದ ಅನುಭವ ಆಗ್ತದೆ. ಪೆಟ್ರೋಲ್ ಕೂಡ ಸ್ವಲ್ಪ ನೀವು ಕೈ ಮೇಲೆ ಹಾಕೊಂಡಾಗ ಅದು ಕೂಡ ತಂಪಾದ ಅನುಭವವನ್ನು ತೋರಿಸ್ತದೆ ಅಂತ ನಾವು ಹೇಳ್ತೀವಿ. ಯಾಕೆ ಹಿಂಗಾಗ್ತದೆ?
ಯಾಕೆಂದರೆ ಅಸಿಟೋನ್ನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಮುತ್ತಲಿನ ಶಕ್ತಿಯನ್ನು ಬಳಸಿಕೊಂಡು ಆವಿಯಾಗ್ತಾ ಹೋಗ್ತವೆ. ಯಾಕಂದರೆ ಅದರ ಆವಿಕರಣದ ಬಿಂದು ಅಥವಾ ಕುದಿ ಬಿಂದು ಅತಿ ಕಡಿಮೆ. ಪೆಟ್ರೋಲ್ ಆಗಲಿ, ಈ ಒಂದು ಅಸಿಟೋನ್ ಆಗಲಿ, ಇವುಗಳ ಕುದಿ ಬಿಂದು ಅತಿ ಕಡಿಮೆ. ಅಂದರೆ ನಮ್ಮ ದೇಹದ ಉಷ್ಣತೆಯನ್ನು ತೆಗೆದುಕೊಂಡು ಆವಿಯಾಗುವುದು. ಆವಿಕರಣ ಬಿಂದು ಕಡಿಮೆ. ಹಾಗೆ ಬೇಸಿಗೆಯಲ್ಲಿ ಮಡಿಗೆಯಲ್ಲಿ ನೀರು ತಂಪಾಗಿರುತ್ತವೆ. ಏಕೆ? ನೀರು ಬಾಷ್ಪೀಕರಣವಾದಾಗ ತಾಪಶಕ್ತಿಯನ್ನು ಹೀರಿಕೊಳ್ಳುವುದರಿಂದ ಮಡಿಕೆಯಲ್ಲಿ ನೀರು ತಂಪಾಗಿರುತ್ತದೆ. ನೀರೇನಾಗ್ತದೆ? ಬಾಷ್ಪೀಕರಣ ಆಗ್ತದೆ. ಈ ಒಂದು ಮಡಿಕೆಯ ಸುತ್ತಲೂ ಇರುತ್ತದೆ ಸಣ್ಣ 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 ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ನೀರು ಆವಿಯ ರೂಪದಲ್ಲಿ ಬರ್ತಾ ಹೋಗ್ತದೆ. ಈ ನೀರು ಆವಿ ಏನು ಮಾಡ್ತದೆ? ಸುತ್ತಮುತ್ತಲಿನ ವಾತಾವರಣದ ಉಷ್ಣತೆಯನ್ನು ಹೀರಿಕೊಂಡು ಆ ವಾತಾವರಣ ತಂಪು ಮಾಡುತ್ತದೆ. ವಾತಾವರಣ ತಂಪಾದಾಗ ಆ ಒಂದು ಮಡಿಕೆ ಕೂಡ ತಂಪಾಗುತ್ತೆ. ಬೇಸಿಗೆಯಲ್ಲಿ ನಾವು ತಮ್ಮ ಮನೆಯ ಬೇಸಿಗೆಯ ದಿನದಲ್ಲಿ ತಮ್ಮ ಮನೆಯ ಮೇಲ್ಛಾವಣಿ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚಿಮುಕಿಸಲು ಕಾರಣ ನೀರಿನ ದೊಡ್ಡ ಆವೀಕರಣದ ಉಷ್ಣವು ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸಲು ಸಹಾಯವಾಗುತ್ತದೆ. ಇದೆಲ್ಲ ನಮ್ಮ ಕಡೆಗೆ ಏನಪ್ಪ ಅಂತಂದರೆ ಬೇಸಿಗೆಗಳು ಮಾಳಿಗೆ ಮೇಲೆ ಮಲ್ಕೊಂತೀವಿ. ನಾವು ಮಾಳಿಗೆ ಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿಬಿಡ್ತೀವಿ, ನೀರು ಚೆಲ್ಬಿಡ್ತೀವಿ. ಅಲ್ಲಿ ನೀರು ಚೆಲ್ದಾಗ ಏನಾಗ್ತದೆ? ಸ್ವಲ್ಪ ತಂಪಾಗ್ತದೆ, ಆರಾಮೆ ಮಲ್ಕೊಳ್ಬೋದು. ಸರಿನಾ? ಓಕೆ. ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆ ಹಾಕಿಟ್ಕೋಬೇಕು, ಇದು ನಿಮ್ಗೆ ಗೊತ್ತಿದೆ. ಮಂಜುಗಡ್ಡೆಯಂತಹ ತಂಪಿತ ನೀರು ಗಾಜಿನ ಪಾತ್ರೆಯ ಹೊರಮೇಲೆ ನೀರಿನ ಗುಳೆಗಳು ಕಾಣ್ತವೆ. ಯಾಕೆ? ಇದನ್ನು ನೋಡ್ಕೊಳ್ಳೋಣ, ಓದ್ಕೊಳ್ಳಿ. ಯಾಕಂದರೆ ಈಗ ಗಂಟಲಿಗೆ ಸ್ವಲ್ಪ ತಿಂಗಳಿಗೆ ಆರಾಮಾಗಿರುತ್ತೆ, ವಿಶ್ರಾಂತಿ ಬೇಕು. ವಿಶ್ರಾಂತಿ ಕೊಡುವ ಸಮಯ ಇದು ಲಾಸ್ಟಿಗೆ ಹೇಳ್ತೀನಿ. ಲಾಸ್ಟ್ ಇದೆಲ್ಲ ಪಠ್ಯದ ಪ್ರಶ್ನೆಗಳಿದೆ, ಅದನ್ನು ನೀವು ಮಾಡ್ಕೊತ ಹೋಗೋರಂತೆ, ತೊಂದರೆ ಇಲ್ಲ. ಆಮೇಲೆ ಅಪ್ಲೈಡ್ ಕ್ವಶನ್ಸ್ ನೋಡೋಣ. ಈ ಪಾಠದಲ್ಲಿ ಏನು ಅಪ್ಲಿಕೇಶನ್ ಕ್ವಶನ್ ಕೇಳ್ತಾರೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೆಲ್ವಿನ್. ಸಂಕೇತ ಕೆ. ಡಿಗ್ರಿ ಸೆಲ್ಸಿಯಸ್ನ ಉಪಯೋಗ ಮಾಡ್ತೀವಿ, ಬಟ್ ಕೆಲ್ವಿನ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು SI ಯೂನಿಟ್ ಅಂತ ಹೇಳ್ತೀವಿ, ಏಕಮಾನ. ಉದ್ದ ಅಥವಾ ದೂರದ SI ಏಕಮಾನ ಮೀಟರ್, ಸ್ಮಾಲ್ ಲೆಟರ್ ಎಂ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್, kg. ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್, ಕ್ಯಾಪಿಟಲ್ ಎನ್. ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಘನ ಮೀಟರ್, ಮೀಟರ್ ಕ್ಯೂಬ್, ಸ್ಮಾಲ್ ಲೆಟರ್. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ kg ಪರ್ ಮೀಟರ್ ಕ್ಯೂಬ್, ಮೈನಸ್ ಪರ್ ಮೀಟರ್ ಕ್ಯೂಬ್ ಅಂತ. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಪಾಸ್ಕಲ್ ಅಂತ ಬರ್ತದೆ. ಪಾಸ್ಕಲ್ ಪಿ. ಆಗುತ್ತಾ? ಇವೆಲ್ಲ ಪ್ರಶ್ನೆಗಳಿವೆ, ಇವುಗಳ ಉತ್ತರವನ್ನು ನೋಡ್ಕೊಂತ ಹೋಗಬಿರುತ್ತೆ. ಧನ್ಯವಾದಗಳು ಅಂತ ಬಂದಿದೆ. ಸರಿನಾ? ಇದೇನಿದು? ಕೇವಲ ಒಂದು ಕಣಗಳು ಹೆಂಗಿರ್ತವೆ ಅಂತ ಗೊತ್ತಾಯಿತು. ಈಗ ಕಣ ಅಂದರೆ ಏನು? ಪರಮಾಣು ಅಂದರೆ ಏನು? ಪರಮಾಣು ಯಾವ ರೀತಿ ಅಣು ಆಗ್ತದೆ, ಯಾವ್ಯಾವ ರೀತಿಯ ಪರಮಾಣುಗಳಿವೆ ಅಂತ ನಾವು ನೋಡ್ಕೊಂಡು ತಗೊಳುತ್ತೆ. ಸ್ವಲ್ಪ ಸಮಯ ತಿಳ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ನಿಮಗೆ ಲಿಂಕ್ ಕಳಿಸ್ತೀನಿ, ನಾನು ನೋಡ್ತಾ ಇದ್ದೆ. ಒಂದು 15-20 ನಿಮಿಷ ಮುಂಚೆನೇ ಲಿಂಕ್ ಕಳಿಸ್ತೀನಿ, ಕ್ಲಾಸ್ ತೊಗೊಳ್ತಾ ಇದ್ದೀನಿ ಅಂತೇಳಿ. ನೀವು ಅವಾಗ ಒಂದು ಜಾಯ್ನ್ ಆಗಿರುತ್ತೆ. ಇವತ್ತೊಂದು ದಿವಸ 2 ಕ್ಲಾಸ್ ಮಾಡಿ, ನಿನ್ನೆ ದಿವಸ ಸರಿಯಾಗಿದೆ. ಓಕೆ, ವಿಡಿಯೋ ನೋಡೋದಕ್ಕಾಗಿದ್ದು ಕೂಡ ಧನ್ಯವಾದಗಳು.